ಯಾವುದು ಇಲ್ಲ, ಅದು ನಿಮ್ಗೆ ಬಿಟ್ಟಂತ ವಿಚಾರ. ಇದಕ್ಕೆ ಸದನದ ಸಹಮತಿ ಇದೆ ಎಂದು ಭಾವಿಸಲಾಗಿದೆ. ಅಲ್ಲಲ್ಲ, ಸಂಜೆ ಅಂದರೆ ಸೋಮವಾರ ಬೇಗ ಅಟೆಂಡ್ ಆಗಬೇಕಲ್ಲ. ಸುನಿಲ್ ಕುಮಾರ್. ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆ ಮತ್ತು ಇದನ್ನ ಪ್ರಾರಂಭ ಮಾಡಿ ಅಂತ ಹೇಳಿದಂತ ನಮ್ಮ ವಿರೋಧ ಪಕ್ಷದ ನಾಯಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ತಪ್ಪಾಯ್ತಾ ಅವಕಾಶ? ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಭಾಷಣದಲ್ಲಿ ಯಾವ ವಿಷಯಗಳನ್ನ ರಾಜ್ಯದ ಜನ ನಿರೀಕ್ಷೆ ಮಾಡ್ತಾ ಇದ್ರೋ ಅದ್ಯಾವುದನ್ನು ಕೂಡ ಸೇರಿಸದೆ ಒಂದು ರೀತಿ ಜಾಣತನದ ಮರೆವನ್ನ ಮಾಡುವಂತ ಪ್ರಯತ್ನವನ್ನ ಈ ಸರ್ಕಾರ ತನ್ನ ಭಾಷಣದಲ್ಲಿ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸಿದೆ ಅಂತ ನನಗನ್ನಿಸ್ತಾ ಇದೆ. ಕುಮಾರವ್ಯಾಸ ಭಾರತದಲ್ಲಿ ಒಂದು ಮಾತು ಬರ್ತದೆ, ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ಅದೊಂದು ಅತ್ಯಂತ ಪ್ರಸಿದ್ಧವಾದಂತ ಮಾತು. ಯುಧಿಷ್ಠಿರನ ಭೇಟಿಗೆ ಬಂದಂತ ನಾರದರು ಯುಧಿಷ್ಠಿರನಿಗೆ ಕೇಳ್ತಾರೆ, ಏನದು ಅಂತ ಕೇಳಿದ್ರೆ, ಅರಸು ರಾಕ್ಷಸ, ಮಂತ್ರಿ ಎಂಬವ ಮರೆವ ಹುಲಿ, ಪರಿವಾರ ಹದ್ದಿನ ನೆರವಿ, ಬಡವರ ಭಿನ್ನವರ ಇನ್ಯಾರು ಕೇಳುವರು, ಉರಿಯುತ್ತಿದೆ ದೇಶ ನಾವನ್ಯನಿರಲು, ಭಾರತದೆನ್ನುತ್ತ ಜನ ಬೇಸರದ ಬೇಗೆಯಲ್ಲಿದ್ದಾರೆ ಅಂತ ಕೇಳ್ತಾರೆ. ಅಂದ್ರೆ ರಾಜ ರಾಕ್ಷಸನಾಗಿ, ಮಂತ್ರಿ ಗರ್ಜಿಸುವ ಹುಲಿಯಾಗಿ, ಆತನ ಪರಿವಾರದವರು ಹದ್ದಿನ ರೀತಿಯಲ್ಲಿ ಗುಂಪಾದ್ರೆ ಬಡವರ ದುಃಖವನ್ನ ಯಾರು ಕೇಳ್ತಾರೆ? ಪ್ರಜೆಗಳು ನೋವಿನಿಂದ ಜ್ವಾಲೆಯಲ್ಲಿ ಉರಿತಾ ಇದ್ರೆ ಈ ದೇಶದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಜನ ಏನಾದರೂ ಬೇಸರದಿಂದ ಹೊರಟಿದಾರ ಅಂತೇಳಿ ಯುಧಿಷ್ಠಿರನಿಗೆ ನಾರದರು ಕುಮಾರವ್ಯಾಸ ಪರ್ವತದಲ್ಲಿ ಕೇಳ್ತಾರೆ. ಅಂದ್ರೆ ಒಂದು ರಾಜ್ಯದ ಜನ ಬೇಸರದಲ್ಲಿದ್ದಾರ ಅನ್ನುವಂಥದ್ದನ್ನ ಯುಧಿಷ್ಠಿರನಿಗೆ ನಾರದರು ಹೇಳಿದಂತ ಘಟನೆ ಅದು. ಕಳೆದ 2.5 ವರ್ಷದ ಅವಧಿಯಲ್ಲಿ ಈ ರಾಜ್ಯ ಸರ್ಕಾರ ಕಾಲಕ್ಕೆ ತಾನು ಯಾವ ರೀತಿ ಆಡಳಿತವನ್ನ ಮಾಡಿದ್ದೀನಿ ಅಂತೇಳಿ ಒಂದು ಅಧಿಕಾರದ ಆತ್ಮಶೋಧನೆಯನ್ನ ಮಾಡಿಕೊಳ್ಬೇಕಾಗಿತ್ತು. ಆತ್ಮಶೋಧನೆಯನ್ನ ಸರಿಯಾಗಿ ಮಾಡಿದ್ರೆ ರಾಜ್ಯಪಾಲರ ಭಾಷಣವನ್ನ ಸರಿಯಾಗಿ ಮಾಡಬಹುದಿತ್ತೇನೋ ಅಂತೇಳಿ ನನಗನ್ಸುತ್ತೆ. ಈ ರಾಜ್ಯ ಸರ್ಕಾರಕ್ಕೆ ಆತ್ಮಶೋಧನೆಯನ್ನ ಮಾಡದಲೇ ಇರುವಂತ ಪರಿಣಾಮ ಸಂಘರ್ಷದ ಹಾದಿಯನ್ನೇ ಪದೇ ಮಾಡ್ತಾ ನಾನು ಮಾಡಿದ್ದೇ ಸರಿ ಎನ್ನುವಂತ ವಾದಕ್ಕೆ ಕಟ್ಟಿಬಿದ್ದು ಒಂದು ರೀತಿಯಾದಂತ ಆಡಳಿತವನ್ನ ಈ ಸರ್ಕಾರ ಮುಂದುವರಿಸ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಂತ್ರಿಮಂಡಲದ ಸದಸ್ಯರಿಗೆ ನಾನು ವಿನಂತಿ ಮಾಡ್ತೇನೆ, ಪೊನ್ನಣ್ಣವರು ಭಾಷಣ ಮಾಡಬೇಕಾದ್ರೆ ನಮ್ದು ಜನಕೇಂದ್ರಿತ ಸರ್ಕಾರ ಅನ್ನುವಂತ ಮಾತನ್ನು ಅವರು ಉಲ್ಲೇಖ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಪದೇ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾರೆ, ನಮ್ದು ಆಲಿಸುವ ಸರ್ಕಾರ, ಈ ಸರ್ಕಾರ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಆಲಿಸುವ ಸರ್ಕಾರ ಅನ್ನುವಂತ ಮಾತನ್ನ ಪದೇ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಕೂಡ ನೋಡಿದ್ದೇನೆ. ನಾನು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ವಿನಂತಿ ಮಾಡ್ತೇನೆ, ನೀವು ಇನ್ಯಾರ್ದೋ ಭಾಷಣ ಕೇಳಿ ಬಹಳ ಚೆನ್ನಾಗಿದೆ ಅಂತ ಹೇಳೋದು ಆಮೇಲೆ ನಿಮ್ಮ ಸರ್ಕಾರ ಹೇಗಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಒಂದ್ಸರಿ ಮಾರುವೇಷದಲ್ಲಿ ಹೋಗಿ. ನೀವು ಮಾರುವೇಷದಲ್ಲಿ ವಿಕಾಸೋದಕ್ಕೋ MS ಬಿಲ್ಡಿಂಗಿಗೋ ಅಥವಾ ಇನ್ಯಾವುದಾದ್ರು ಒಂದು ಕಚೇರಿಗೆ ಹೋಗಿ ನೋಡ್ಕೊಂಡು ಬನ್ನಿ. ನಿಮ್ ಸರ್ಕಾರದ ಆಡಳಿತ ವೈಖರಿ ಹೆಂಗಿದೆ ಅನ್ನುವಂಥದ್ದು ಮಾರುವೇಷದಲ್ಲಿ ಹೋದ್ರೆ ಆ ಕಚೇರಿಗಳಲ್ಲಿ ಗೊತ್ತಾಗುತ್ತೆ. ನಿಮ್ಮ ಹಿಂಬಾಲಕರನ್ನ ಜಿಲ್ಲಾ ಪಂಚಾಯಿತಿಗಳಿಗೋ ಜಿಲ್ಲೆಗಳಿಗೋ ತಾಲೂಕ್ ಪಂಚಾಯಿತಿಗಳಿಗೋ ಕಳಿಸಿ ಯಾವ ರೀತಿ ಸರ್ಕಾರದ ಆಡಳಿತ ವೈಖರಿ ನಡೀತಾ ಇದೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಇಂದಿನ ರಾಜ ಮಹಾರಾಜರು ಕೂಡ
ತಮ್ಮ ಆಡಳಿತ ಹೆಂಗಿದೆ ಅಂತ ನೋಡ್ಲಿಕ್ಕೆ ಮಾರುವೇಷದಲ್ಲೇ ಹೋಗ್ತಾ ಇದ್ರು. ಇವತ್ತು ಸರ್ಕಾರ ಜಾಹೀರಾತುಗಳನ್ನ ಮಾಡಿಕೊಂಡು ನಾನು ಸರ್ಕಾರ ನಡೆಸ್ತಾ ಇದ್ದೀನಿ ಅಂತ ಹೊರಟಿದೆ. ನಿಮ್ಮ ಸರ್ಕಾರ ಆತ್ಮಶೋಧನೆಯನ್ನ 2.5 ವರ್ಷದಲ್ಲಿ ಮಾಡಿದ್ರೆ ಕರ್ನಾಟಕಕ್ಕೆ ಇಂಥ ಪರಿಸ್ಥಿತಿ ಇವತ್ತು ಬರ್ತಿರ್ಲಿಲ್ಲ. ನಾನು ಈ ರಾಜ್ಯದ ಆಡಳಿತವನ್ನ 4 ರೀತಿ ವ್ಯಾಖ್ಯಾನಿಸ್ತೇನೆ ಮಾನ್ಯ ಅಧ್ಯಕ್ಷರೇ. ಆ 4 ವಿಷಯಗಳನ್ನು ಮಾತ್ರ ನಾನು ಉಲ್ಲೇಖ ಮಾಡಿ ನನ್ನ ಭಾಷಣ ಮುಗಿಸ್ತೇನೆ. ಯಾವ ರೀತಿ ನಾನು ಕಂಡಂತೆ 4 ರೀತಿ ಯಾವ ರೀತಿ ಸರ್ಕಾರವನ್ನ ವ್ಯಾಖ್ಯಾನಿಸ್ತೀನಿ ಅಂತ ಕೇಳಿದ್ರೆ, ಒಂದು ಹಳಿ ತಪ್ಪಿದಂತ ಸರ್ಕಾರ ಇದು. ಆರಂಭದಿಂದ ಇವತ್ತಿನ ತನಕ ಹಳಿ ತಪ್ಪಿರುವಂತ ಸರ್ಕಾರ, ಹದ ನೀಡದ ನಾಯಕತ್ವ. 3ನೇದು ಅಸಹಾಯಕ ಮುಖ್ಯಮಂತ್ರಿ. 4ನೇದು ಸಂವೇದನೆ ಇಲ್ಲ, ಸಂಘರ್ಷವೇ ಇಲ್ಲ. ಈ ರೀತಿಯಾದಂತಹ ಒಂದು ಆಡಳಿತವನ್ನ ಕಳೆದ 2.5 ವರ್ಷದ ಅವಧಿಯಲ್ಲಿ ನೀವು ನಡೆಸಿದಿರಿ. ದುರ್ಬಲರಿಗೆ, ಅಸಹಾಯಕರಿಗೆ ಮುಖ್ಯಮಂತ್ರಿಗಳ ಆಡಳಿತ ರಕ್ಷಣೆಯನ್ನ ಕೊಡಬೇಕಾಗಿತ್ತು. ನಿಮ್ದು ಹಳಿ ತಪ್ಪಿದ ಸರ್ಕಾರ ಅಂತ ನಾನು ಯಾಕೆ ಕರೀತೀನಿ ಅಂತ ಕೇಳಿದ್ರೆ, 2.5 ವರ್ಷದ ಅವಧಿಯಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿಯನ್ನ ಈ ಸರ್ಕಾರ ಮಾಡಿದೆ? ಶಾಸಕರುಗಳನ್ನ ನೀವು ವೈಯಕ್ತಿಕವಾಗಿ ಕರೆದು ಮಾತಾಡಿ. ಅಭಿವೃದ್ಧಿ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆಯಾ ಅನ್ನೋದನ್ನ ನೀವು ಮತ್ತೊಂದ್ಸರಿ ಖಾತ್ರಿ ಮಾಡ್ಕೊಳ್ಳಿ. ಒಬ್ಬೊಬ್ಬ ಶಾಸಕ ತನ್ನ ಅಭಿವೃದ್ಧಿ ಚಟುವಟಿಕೆಗಳಾಗಿಲ್ಲ ಅನ್ನೋದನ್ನ ಪದೇ ಪದೇ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಬಂದು ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ನಿನ್ನೆಯ ಅಥವಾ ಮೊನ್ನೆಯ ನಿಮ್ಮ ಕಾಲಿಂಗ್ ಅಟೆನ್ಷನ್ ಅಜೆಂಡಾವನ್ನ ನೀವು ಒಂದ್ಸರಿ ತೆಗೆದು ನೋಡಿ ಮಾನ್ಯ ಅಧ್ಯಕ್ಷರೇ. ಅಲ್ಲಿ ಕೂತಿರುವಂತ ಕೋಳಿವಾಡ್ರು ಕಾಲಿಂಗ್ ಅಟೆನ್ಷನ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಏನ್ ಪ್ರಶ್ನೆ ಅಂತ ಕೇಳಿದ್ರೆ, ಶಾಸಕರ ನಿಧಿಯನ್ನ ಬಳಸ್ಕೊಳ್ಳಿಕ್ಕೆ ನಂಗೆ ಆಗ್ಲಿಲ್ಲ, ಅನುದಾನ ಬಿಡುಗಡೆ ಆಗ್ಲಿಲ್ಲ, ದಯಮಾಡಿ ಆ ಶಾಸಕರ ನಿಧಿಯನ್ನ ಬಿಡುಗಡೆ ಮಾಡಿ ಅಂತೇಳಿ ನಿಮ್ಮ ಆಡಳಿತ ಪಕ್ಷದ ಶಾಸಕ ಸದನದಲ್ಲಿ ಗಮನವನ್ನ ಸೆಳೀತಾರೆ ಎನ್ನುವಷ್ಟರ ಮಟ್ಟಿಗೆ ನಿಮ್ಮ ಆಡಳಿತದ ಹಳಿ ತಪ್ಪಿದೆ ಅಂತ ನನ್ನ ವಾದ. ನಾನು ಬೆಳಗಾಂ ಅಧಿವೇಶನದಲ್ಲೂ ಕೂಡ ಹೇಳಿದ್ದೆ, ನೀವು 2 ವರ್ಷದ ಹಿಂದೆ 10 ಕೋಟಿ ರೂಪಾಯಿ ಅನುದಾನವನ್ನ ಪ್ರಾಕೃತಿಕ ವಿಕೋಪದ ಅಡಿನಲ್ಲಿ ಶಾಸಕರುಗಳಿಗೆ ಏನು ಕೊಟ್ಟಿದ್ರಿ ವಿಧಾನಸಭಾ ಕ್ಷೇತ್ರಗಳಿಗೆ, 2 ವರ್ಷ ಆದ್ರೂ ಕೂಡ ಅದು ಬಿಡುಗಡೆ ಆಗಿಲ್ಲ ಅನ್ನೋದನ್ನ ಎಷ್ಟು ಸಾರಿ ವಿಧಾನಸಭೆನಲ್ಲಿ ಹೇಳೋದು? 2 ವರ್ಷದ ಹಿಂದೆ ನೀವು ಕೊಟ್ಟಿದ್ದೀರಿ ಅಂತ ಒಪ್ಕೊಂಡ ನಂತರವೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಅಂತಂದ್ರೆ ನಿಮ್ ಸರ್ಕಾರ ಸರಿದಾರಿಯಲ್ಲಿ ಹೋಗಿದೆ ಅಂತ ಹೆಂಗೆ ನಾವು ಈ ವಂದನಾ ನಿರ್ಣಯನ ಇದರಲ್ಲಿ ವ್ಯಕ್ತ ಮಾಡೋದು? ಪ್ರಗತಿ ಪಥದ ಬಗ್ಗೆ ಮತ್ತೆ ಉಲ್ಲೇಖ ಮಾಡ್ತೀರಿ ಬಜೆಟ್ ರಾಜ್ಯಪಾಲರ ಭಾಷಣದಲ್ಲಿ. 2025ರ ಕೊನೆಯಲ್ಲಿದ್ದೀವಿ ನಾವು. ನನಗೆ ಗೊತ್ತಿದ್ದಂತೆ 2023ರ ಬಜೆಟ್ ನಲ್ಲಿ ಹೇಳಿದ್ರಿ, 24ರ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ರಿ ಪ್ರಗತಿ ಪಥ ಅಂತ. ಇವತ್ತಿನ ತನಕ ಟೆಂಡರ್ ಆಗಲಿಲ್ಲ. 2 ಬಜೆಟ್ ಅಲ್ಲಿ ಅದನ್ನೇ ಉಲ್ಲೇಖ ಮಾಡಿದ್ರಿ, 3 ರಾಜ್ಯಪಾಲರ ಭಾಷಣದಲ್ಲಿ ಅದನ್ನೇ ಹೇಳಿದ್ರಿ. ಇನ್ನು ADB ಲೋನ್ ಸ್ಯಾಂಕ್ಷನ್ ಆಗಲಿಲ್ಲ ನಿಮಗೆ. ಅದಕ್ಕೆ ನಾನಾ ರೀತಿಯಾದಂತಹ ತಾಂತ್ರಿಕ ಕಾರಣಗಳನ್ನು ಇಟ್ಟುಕೊಂಡು ಪ್ರಗತಿ ಪಥ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರಿ. ಇವತ್ತಿನ ತನಕ ನಮ್ಮ ಕ್ಷೇತ್ರಗಳಲ್ಲಿ ಗ್ರಾಮೀಣ ರಸ್ತೆಗಳಿಗೆ ಮಾನ್ಯ ಅಧ್ಯಕ್ಷರೇ 1 ಕಿಲೋಮೀಟರ್ ರಸ್ತೆ ನಮ್ಮ ಕ್ಷೇತ್ರಗಳಲ್ಲಿ ಆಗಲಿಲ್ಲ. ಈ ಸರ್ಕಾರ ಬಂದ ನಂತರ 1 ಕಿಲೋಮೀಟರ್ ರಸ್ತೆಯನ್ನ ಡಾಂಬರೀಕರಣ ಮಾಡಲಿಕ್ಕೆ ನಮಗೆ ಆಗಲಿಲ್ಲ. ಗಂಗಾ ಕಲ್ಯಾಣದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಗಂಗಾ ಕಲ್ಯಾಣಕ್ಕೆ ಬೋರ್ವೆಲ್ಗಳನ್ನ ಬೇರೆ ಬೇರೆ ನಿಗಮಗಳಿಂದ ತೆಗೆದ ನಂತರ ಎಷ್ಟು ಗಂಗಾ ಕಲ್ಯಾಣಕ್ಕೆ ನೀವು TC ಸಂಪರ್ಕ ಕೊಟ್ಟಿದ್ದೀರಿ ಹೇಳಿ ನೋಡೋಣ. ಯಾವುದೋ ಅಂಬೇಡ್ಕರ್ ನಿಗಮದಲ್ಲೋ ಇನ್ಯಾವುದೋ ನಿಗಮಗಳಲ್ಲಿ, ಎಲ್ಲ ನಿಗಮಗಳಲ್ಲಿ ಗಂಗಾ ಕಲ್ಯಾಣದ ಯೋಜನೆಗಳಿಗೆ ಬೋರ್ವೆಲ್ ತೆಗೆಸಿದೀವಿ, ಆ ಪಟ್ಟಿ ಮಾಡಿಕೊಟ್ಟಿದ್ದೀವಿ. ಬೋರ್ವೆಲ್ ತೆಗೆದ್ರೆ TC ಅಳವಡಿಕೆ ಆಗಲ್ಲ, ಬೋರ್ವೆಲ್ ತೆಗಿಲಿಕ್ಕೆ ಇನ್ನು ರಾಜ್ಯ ಮಟ್ಟ ಟೆಂಡರ್ ಆಗಲಿಲ್ಲ. ಫಲಾನುಭವಿಗಳ ಪಟ್ಟಿ ಆಗಿ 2ನೇ ಪಟ್ಟಿ 3ನೇ ಪಟ್ಟಿ ಬಂದರೂ ಕೂಡ 1ನೇ ಪಟ್ಟಿಯವನಿಗೆ TC ಕೊಡದಲ್ಲೇ ಇರುವಂತ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಗ್ರಾಮೀಣ ಪ್ರದೇಶಗಳಿಗೆ ಬಸ್ಸುಗಳ ವ್ಯವಸ್ಥೆ ಮಾನ್ಯ ಅಧ್ಯಕ್ಷರೇ, 26,000 ರೆವಿನ್ಯೂ ಗ್ರಾಮಗಳಿದೆ ಅಂತ ಹೇಳ್ತಾರೆ ಅಂದಾಜಿನಲ್ಲಿ. ಗ್ಯಾರಂಟಿ ಯೋಜನೆ ಹಾಗಾದ್ರೆ ಅಭಿವೃದ್ಧಿನ ದಾಖಲೆಯ ಪ್ರಮಾಣದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಮುಖ್ಯಮಂತ್ರಿಗಳಿಗೆ ನಮ್ ಗ್ಯಾರಂಟಿ ಯೋಜನೆ ಅಭಿವೃದ್ಧಿ ಎನ್ನುವಷ್ಟರ ಮಟ್ಟಿಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ಬರೀ ಗ್ಯಾರಂಟಿನೇ ಅಭಿವೃದ್ಧಿ ಅಂತಾದ್ರೆ
ನನಗೆ ಗೊತ್ತಿಲ್ಲ, ಆರ್ಥಿಕ ತಜ್ಞರೇ ಹೇಳಬೇಕು ಹೆಂಗಿದೆ ಅಂತ. ಆಯ್ತು, ನೀವು ಶಕ್ತಿಯಲ್ಲಿ ಕೊಟ್ಟಿದ್ದೀರಿ, ಅದ್ರಲ್ಲಿ ಕೊಟ್ಟಿದ್ದೀರಿ, ನಾನು ಬರ್ತೀನಿ ಮುಂದೆ ಆ ವಿಷಯಕ್ಕೆ. ಅದನ್ನು ಕೊಡ್ತಾ ಕೊಡ್ತಾ ಉಳಿದೆಲ್ಲ ವಿಷಯಗಳನ್ನ ಹೆಂಗ್ ಮರ್ತಿದ್ದೀರಿ ನೀವು ಅಂತ, ಉಳಿದ ಯಾವ ವಿಷಯಗಳಿಗೂ ಕೂಡ ಹೇಗೆ ನ್ಯಾಯ ಕೊಡ್ಲಿಲ್ಲ ಅಂತ ನೆನ್ನೆ ನಮ್ಮ ಶಾಸಕರು ಹೇಳ್ತಾ ಇದ್ರು. ನಿಮಗೂ ಗೊತ್ತಿದೆ, ಈ ರಾಜ್ಯದ ಬೇರೆ ಬೇರೆ ಸುತ್ತೋಲೆಯ ಕಾರಣಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಈ ಖಾತಾ ಸಿಗದಲೆ 911 ಸಿಗದಲೆ 3 ತಿಂಗಳಾಯ್ತು. ಜನ ಮನೆ ಕಟ್ಟುವಂತ ಪರಿಸ್ಥಿತಿನಲ್ಲಿ ಇಲ್ಲ. ಪ್ರಾಧಿಕಾರದಲ್ಲಿ ಲೈಸೆನ್ಸ್ಗಳನ್ನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಸರಿ ಸಚಿವರನ್ನ ಜನ ಭೇಟಿ ಮಾಡ್ತಾರೆ, ಗ್ರಾಮ ಪಂಚಾಯತಿಗಳಿಗೆ ಬರ್ತಾರೆ, ಗ್ರಾಮ ಪಂಚಾಯತಿಗಳಿಗೆ ಬಂದ್ರೆ ಅನುದಾನಕ್ಕಿಲ್ಲ, ಈ ಖಾತಾ ಸಿಗ್ತಾ ಇಲ್ಲ, 911 ಸಿಗ್ತಾ ಇಲ್ಲ. ಗ್ರಾಮ ಪಂಚಾಯತಿಗಳು ಪ್ರವಾಸಿ ಕೇಂದ್ರಗಳಲ್ಲ, ಗ್ರಾಮ ಪಂಚಾಯತಿಗಳು ಆಲಿಸುವ ಕೇಂದ್ರಗಳು, ಸಮಸ್ಯೆಗಳನ್ನ ಆಲಿಸುವ ಕೇಂದ್ರಗಳಾಗಬೇಕಾಗಿತ್ತು. ಅಲ್ಲಿ ಏನು ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ ಅಂತಂದ್ರೆ ಗ್ರಾಮ ಪಂಚಾಯತಿಗಳ ಪರಿಸ್ಥಿತಿ ಇವತ್ತು ಏನಾಗಬೇಕು? ಈ ಹಿನ್ನೆಲೆಯಲ್ಲಿ ವಿಕಾಸ ವಿರೋಧಿಯಾದಂತ ಸರ್ಕಾರ ಅನ್ನೋದನ್ನ ನಾನು ಹಳಿತಪ್ಪಿದ ಆಡಳಿತದಲ್ಲಿ ಈ ಸರ್ಕಾರದ ಬಗ್ಗೆ ಉಲ್ಲೇಖ ಮಾಡಬೇಕು ಮಾನ್ಯ ಅಧ್ಯಕ್ಷರೇ. ಎರಡನೇದು ಕಾನೂನು ಸುವ್ಯವಸ್ಥೆ. ಕಾನೂನು ಸುವ್ಯವಸ್ಥೆನ ಎಷ್ಟು ಸರಿ ಮಾತಾಡೋದು ಅಧಿವೇಶನದಲ್ಲಿ? ನನಗನ್ಸುತ್ತೆ ಕಾನೂನು ಸುವ್ಯವಸ್ಥೆಯನ್ನ ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ 2ನೇ ಅವಧಿಯಲ್ಲಿ ಆದ ನಂತರ ಒಂದು ಸೆಲೆಕ್ಟಿವ್ ಆದಂತ ಕಾನೂನು ಸುವ್ಯವಸ್ಥೆ ಇದು ಅಂತ. ನಿಮ್ಮ ಇಚ್ಛೆಗನುಗುಣವಾಗಿ ಕಾನೂನನ್ನ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ. ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿತರಿಗೆ ಒಂದು ಕಾನೂನು ರಾಜ್ಯದಲ್ಲಿ, ಉಳಿದ ಜನಸಾಮಾನ್ಯರಿಗೆ ಇನ್ನೊಂದು ಕಾನೂನು ಈ ರಾಜ್ಯದಲ್ಲಿ. ಎಲ್ಲರಿಗೂ ಒಂದೇ ರೀತಿಯಾದಂತಹ ಕಾನೂನನ್ನ ರಾಜ್ಯ ಸರ್ಕಾರ ಕಳೆದ 2.5 ವರ್ಷದ ಅವಧಿಯಲ್ಲಿ ಕೊಡಲಿಲ್ಲ. ನಾನು ಉದಾಹರಣೆ ಕೊಡ್ತಾ ಹೋಗ್ತಾನೆ. ಯಾವ್ಯಾವ ಸಂದರ್ಭದಲ್ಲಿ ಕಾನೂನು ಇಲಾಖೆ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ನಡ್ಕೊಳ್ತು ಅಂತ. ನೀವೆಲ್ಲರಿಗೂ ಅದೇ ರೀತಿ ನಡ್ಕೊಂಡಿದ್ರೆ ಶಬಾಸ್ ಅಂತ ಹೇಳ್ತಿದ್ದೆ ನಾನು. ಮೇಲ್ಮನೆಯ ವಿಪಕ್ಷದ ನಾಯಕರನ್ನ ಕಲಬುರಗಿ ಜಿಲ್ಲೆನಲ್ಲಿ ಐಬಿನಲ್ಲಿ ಕೂಡಾಕಿ ದಿಗ್ಬಂಧನ ವಿಧಿಸಿ ಕಾರುಗಳಿಗೆ ಮಸಿ ಬಳಿದ್ರೂ ಕೂಡ ಈ ಸರ್ಕಾರಕ್ಕೇನು ಅನ್ಸೋದೇ ಇಲ್ಲ. ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ಈ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ. CT ರವಿ ಅವರೇನೋ ಹೇಳಿದ್ರು ಅಂತ ಕಾರಣಕ್ಕೆ ಹೇಗ್ ಬೇಕಾದ್ರೂ ನಡ್ಕೊಂಡಂತ ಸರ್ಕಾರ ಇದು. ಕೋಲಾರದಲ್ಲಿ ಯಾವ್ದೋ ಬ್ಯಾನರ್ ಗಲಾಟೆ ನಡೆದಾಗ ಆ ಬ್ಯಾನರ್ ಅನ್ನು ಹಾಕಬೇಕು ಅಂತೇಳಿ ಕಾಂಗ್ರೆಸ್ ಮುಖಂಡ ಆಯುಕ್ತರಿಗೆ ಯಾವ ರೀತಿ ಧಮಕಿ ಹಾಕಿದ್ರು? ಶಿಡ್ಲಘಟ್ಟದಲ್ಲಿ ಒಂದ್ ನಿಮಿಷ ಬರ್ತೀನಿ. ಆಕ್ಷನ್ ತಗೊಂಡ್ರಿ, 14 ದಿನ ಬೇಕಾಯ್ತಾ? ನಿಮ್ ಕಾರ್ಯಕರ್ತನ ಹುಡುಕ್ಲಿಕ್ಕೆ ಈ ಸರ್ಕಾರಕ್ಕೆ 14 ದಿನ ಬೇಕಾಯ್ತಾ? ಬೇಲಿಗೆ ಎಲ್ಲಿ ಹೋಯ್ತು ಎಲ್ಲೋಯ್ತು ಅಂತ ಭಾರಿ ಚರ್ಚೆ ನಡೀತು. ಜಾಮೀನು ರಹಿತ ಬೇಲ್ ಬಂದಿತ್ತು, ಆಂಟಿಸಿಪೇಟಿ ಬೇಲ್ ತಗೊಂಡಿದ್ರು, ಎಲ್ಲೆಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಬೆದರಿಕೆ ಹಾಕಿದ್ದನ್ನ ಹುಡುಕ್ಲಿಕ್ಕೆ 14 ದಿನವನ್ನ ಈ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತೇಳಿ ಅನ್ಸುತ್ತೆ ಈ ಸರ್ಕಾರಕ್ಕೆ. ಸೆಲೆಕ್ಟಿವ್ ಆದಂತ ಕಾನೂನು ನಿಮ್ಮ ಪರಿಸ್ಥಿತಿ ಇವತ್ತು. ಒಬ್ಬ ಆಯುಕ್ತರಿಗೆ, ಮಹಿಳಾ ಆಯುಕ್ತರಿಗೆ ಈ ರೀತಿ ಧಮಕಿ ಕೊಟ್ಟು ಆಡಳಿತವನ್ನ ನಾನು ನಡೆಸ್ತೀನಿ ಅಂತ ಹೇಳಿ ಹೊರಟಾಗ ಅಧಿಕಾರಿಗಳ ನೈತಿಕತೆ ಏನಾಗ್ಬೇಕು ಮಾನ್ಯ ಅಧ್ಯಕ್ಷರೇ? ಪ್ರಶ್ನೆ ಮಾಡ್ಬೇಕಲ್ಲ ನಾವು. ಯಾವ್ಯಾವ ರೀತಿಯಾದಂತ ಪರಿಸ್ಥಿತಿನಲ್ಲಿ ಕರ್ನಾಟಕ ಹೊರಟು ಬಿಡ್ತು ಅನ್ನೋದನ್ನ ಇವತ್ತು ನಾವು ಹೇಳಬೇಕಲ್ಲ. ಶಿವಮೊಗ್ಗದಲ್ಲಿರುವಂತಹ ನಿಮ್ಮ ಒಬ್ಬ ಶಾಸಕನ ಮಗ ಯಾವ ರೀತಿ ಧಮಕಿ ಹಾಕಿದ್ರು ಅಧಿಕಾರಿಗಳಿಗೆ ಅನ್ನುವಂಥದ್ದು ಪತ್ರಿಕೆಗಳಲ್ಲಿ ಬಂದಿತ್ತು. ಕಾಂಗ್ರೆಸ್ಸಿನ ಶಾಸಕರು, ಭದ್ರಾವತಿಯ ಶಾಸಕನ ಮಗ. ಅಂದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಪರಿಸ್ಥಿತಿ. JDS ಶಾಸಕರು ಕರಿಯಮ್ಮ ಮೊನ್ನೆ ಇಲ್ಲೇ ಹೇಳಿದ್ರು, ನನಗೆ ಮರಳು ದಂಧೆಕೋರರಿಂದ ಬೆದರಿಕೆ ಇದೆ, ನನ್ನ ಮನೆಗೆ ಬಂದು ಧಮಕಿ ಆಗ್ತಾ ಇದ್ದಾರೆ, ರಕ್ಷಣೆ ಕೊಡಿ ಅಂತೇಳಿ ಸದನದಲ್ಲಿ ಕೇಳುವಂತ ಪರಿಸ್ಥಿತಿ. ಸುರೇಶ್ ಕುಮಾರ್ ಮನೆ ಮುಂದೆ ಪೋಸ್ಟ್ ಅನ್ನು ಅಂಟಿಸಿ ಸದನದಲ್ಲಿ ಮಾತಾಡಿದಕ್ಕೆ ಅಲ್ಲಿ ಹೋಗಿ ಪೋಸ್ಟ್ ಅಂಟಿಸಿದಾಗ ನನಗೆ ಯಾರು ರಕ್ಷಣೆ ಕೊಡಬೇಕು ಅಂತೇಳಿ ಒಬ್ಬ ಶಾಸಕರು ಇಲ್ಲಿ ಕೇಳುವಂತ ಪರಿಸ್ಥಿತಿ. ನಮ್ಮ ಡಾಕ್ಟರ್ KDP ಸಭೆಯಲ್ಲಿ ನನಗೆ ಹೊಡಿಲಿಕ್ಕೆ ಬಂದಿದ್ದಾರೆ ಅಂತೇಳಿ ಅಲ್ಲಿ ಒಬ್ಬ MLA ಬಂದು ರಕ್ಷಣೆ ಕೇಳುವಂತ ಪರಿಸ್ಥಿತಿ. ಯಾವ ಪರಿಸ್ಥಿತಿ ಕರ್ನಾಟಕದಲ್ಲಿ ಹಾಗಾದ್ರೆ? ಬಳ್ಳಾರಿ ಘಟನೆಯನ್ನ ನಾನೊಂದು 2 ನಿಮಿಷ ಬಳ್ಳಾರಿ ಘಟನೆ ಬಗ್ಗೆ ಉಲ್ಲೇಖ ಮಾಡಲೇಬೇಕು. ಮಾನ್ಯ ಸಭಾಧ್ಯಕ್ಷರೇ, ಇವರೇನೋ ಬಳ್ಳಾರಿ ಕಾಂಗ್ರೆಸ್ ಪಕ್ಷದವರು ಮಾತಾಡೋರೆ ಅಂತ ಹೇಳ್ತಾರೆ. ನಾನು ಹಿಂದೆ ಒಂದೇ ಒಂದು ಆಗಿರೋ ಘಟನೆ ಹೇಳ್ತೀನಿ. ಶಿವಣ್ಣಗೌಡರು ಅವರ ಸಂದರ್ಭದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಯಾವ ರೀತಿ ಮಾತಾಡಿದ್ರು ಅಂತ ಒಂದು ಸ್ವಲ್ಪ ಅವರಿಗೆ ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ.
ಬರ್ತೀನಿ ಅಲ್ಲೇ ಬರ್ತೀನಿ ಈಗ. ಬಳ್ಳಾರಿಯ ಘಟನೆ ನಿಮ್ಮ ಸರ್ಕಾರ ಕಾನೂನು ಸುವ್ಯವಸ್ಥೆ ಮತ್ತು ಅಳಿ ತಪ್ಪಿದೆ ಅಂತ ಹೇಳಲಿಕ್ಕೆ ಹೆಂಗಿದೆ ನಿಮ್ಮ ಸರ್ಕಾರದ ಕಾರ್ಯವೈಖರಿ ಅಂತ. ಆ ಘಟನೆಗೆ ಆಮೇಲೆ ಹೋಗ್ತೀನಿ, ನಾನು ಬಳ್ಳಾರಿ ಘಟನೆಗೆ ಹೋಗ್ತೀನಿ, ಜನಾರ್ದನ್ ರೆಡ್ಡಿ ಅವರು ಮಾತಾಡ್ತಾರೆ. ಆ ಬಳ್ಳಾರಿ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು 29ನೇ ತಾರೀಕು, 27ನೇ ತಾರೀಕು ಡಿವೈಎಸ್ಪಿ ಅನ್ನ ವರ್ಗಾವಣೆ ಮಾಡಿದ್ರು. ಇವತ್ತು ಮತ್ತೆ ಅವ್ರನ್ನೇ ಮತ್ತೆ ಆದೇಶ ಕ್ಯಾನ್ಸಲ್ ಮಾಡಿ ಅವ್ರನ್ನೇ ಕೂರಿಸಿದ್ದಾರೆ. ಅಂದ್ರೆ ನಿಮ್ಮ ಆಡಳಿತ ವೈಖರಿ ಹೆಂಗಿದೆ ಅಂತ ಇದು ಪರಿಸ್ಥಿತಿ. ಬಳ್ಳಾರಿ ಘಟನೆಯಲ್ಲಿ ಮಾನ್ಯ ಅಧ್ಯಕ್ಷರೇ ಬಹಳ ಆತಂಕ ಮತ್ತು ಸೆಲೆಕ್ಟಿವ್ ಕಾನೂನು ಅಂತ ನಾನು ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಬಳ್ಳಾರಿ ಘಟನೆಯಲ್ಲಿ ಬ್ಯಾನರ್ ಅನ್ನ ಒಂದು ನೆಪವಾಗಿಟ್ಟುಕೊಂಡು ಗುಂಪು ಬರ್ತಾರೆ, ಶಾಸಕರ ಮನೆಯ ಮುಂದೆ ಗುಂಡು ಹಾರಿಸ್ತಾರೆ, ಇತ್ಯಾದಿಗಳ ನಡೀತು. ನಾನು ವಿವರಕ್ಕೆ ಬಹಳ ಹೋಗಲ್ಲ. ಆ ಘಟನೆ ನಡೆದಾಗ ಸರ್ಕಾರ ಹೆಂಗ್ ನಡ್ಕೊಳ್ತು ಅಂತ, ಒಬ್ಬ ಶಾಸಕ ನನಗೆ ರಕ್ಷಣೆ ಕೊಡಬೇಕು, ಗುಂಡಲ್ಲಿ ನನಗೆ ಹತ್ಯೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಕೇಳಿದಾಗ ಇಲ್ಲಿಯ ಒಬ್ಬ ಮಂತ್ರಿ ಜನಾರ್ದನ್ ರೆಡ್ಡಿ ಅವರಿಗೆ ರಕ್ಷಣೆ ಬೇಕಾಗಿದ್ರೆ ಅಮೆರಿಕಕ್ಕೆ ಹೋಗಿ, ಇರಾಕಿಗೆ ಹೋಗಿ, ಇರಾನಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ರಾಜ್ಯದಲ್ಲಿ ವ್ಯವಸ್ಥೆ ಇದೆ ಅಂತ ಅನ್ಸುತ್ತಾ? ಒಬ್ಬ ಶಾಸಕನಿಗೆ ರಕ್ಷಣೆಗೆ ಅಮೆರಿಕಕ್ಕೆ ಹೋಗಿ ರಕ್ಷಣೆ ತಗೊಳ್ಳಿ ಅಂತೇಳಿ ಒಬ್ಬ ಜವಾಬ್ದಾರಿಯುತವಾದಂತ ಮಂತ್ರಿ ಹೇಳ್ತಾರೆ ಅಂತಂದ್ರೆ ಈ ಸರ್ಕಾರದಲ್ಲಿ ಕಾನೂನು ಏನಿಲ್ಲೇನು? ಯಾರಿಗೆ ಕೇಳೋರಿಲ್ಲ ಏನಾಗಾರೆ? ಒಂದು ಘಟನೆ ನಡೆದ ಕಾಂಗ್ರೆಸ್ ಕಾರ್ಯಕರ್ತ ಮೃತಪಟ್ಟಾಗ 2 ಬಾರಿ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಅದ್ರ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಅದ್ರ ಬಗ್ಗೆ 10 ಬಾರಿ ಬೇರೆ ಬೇರೆ ರೀತಿಯಾದಂತ ಹೇಳಿಕೆಗಳನ್ನು ಕೊಟ್ಟುಕೊಂಡು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಇಷ್ಟು ಸುತ್ತು ಗುಂಡ ಹಾರಿಸಿದ್ದಾರೆ ಬಳ್ಳಾರಿ ಘಟನೆಯಲ್ಲಿ ಅಂತಂದಾಗ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರಿ? FIR ನನ್ನ ಹತ್ರ ಇದೆ. ಬೇರೆ FIR ಗಳಿಗೆ ಹೆಂಗ್ ನೀವು ಕ್ರಮ ತಗೊಂಡ್ರಿ? ಈ FIR ನಲ್ಲಿ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರಿ ಮಾನ್ಯ ಅಧ್ಯಕ್ಷ? ಯಾಕೆ ಕಾಂಗ್ರೆಸ್ನವರಿಗೆ ಒಂದು ಕಾನೂನು, ಬೇರೆ ಜನಸಾಮಾನ್ಯರಿಗೆ ಒಂದು ಕಾನೂನಾ? ನಾನು ಅನ್ಕೊಂಡಿದ್ದೆ ಗೃಹ ಇಲಾಖೆನಲ್ಲಿ ಟೋಪಿ ಮಾತ್ರ ಬದಲಾಗಿದೆ ಅಂತ. ಮಾನಸಿಕತೆಯನ್ನು ಬದಲು ಮಾಡಿಬಿಟ್ರೆ ನೀವು. ಕಾಕಿ ಕಾಂಗ್ರೆಸ್ ಆಗಬಾರದು, ಕಾಕಿಯಾಗಿಯೇ ಉಳಿಬೇಕು. ಕಾಕಿಯನ್ನ ಕಾಂಗ್ರೆಸ್ ಮಾಡಿದ್ದರ ಪರಿಣಾಮವಾಗಿ ಹೇಗೆ ಬೇಕಾದ್ರೂ ಆಡಳಿತ ನಡೆಯುತ್ತೆ ಎನ್ನುವಷ್ಟರ ಮಟ್ಟಿಗೆ ನಿನ್ನೆ ಘಟನೆಯನ್ನು ಉಲ್ಲೇಖ ಮಾಡಿದ್ವಿ. ತರೀಕೆರೆನಲ್ಲಿ ಈ ಸದನದಲ್ಲಿ ಜಾರಿ ಆಗದಲ್ಲೇ ಇರುವಂತಹ ಕಾನೂನನ್ನ ಒಬ್ಬ ಇನ್ಸ್ಪೆಕ್ಟರ್ ರೈಟಿಂಗ್ ನಲ್ಲಿ ಒಬ್ಬ ಕಾರ್ಯಕರ್ತನಿಗೆ ಕೊಡ್ತಾರೆ ಅಂತಂದ್ರೆ ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲಿ? ನಾನು ಅದಕ್ಕೆ ಹೇಳಿ ಅಸಹಾಯಕ ಮುಖ್ಯಮಂತ್ರಿ ಅಂತ ನಾನು ಆ ವಿಷಯ ಕೊನೆಗೆ ಬರ್ತೇನೆ. ಯಾರು ಆಡಳಿತ ನಡೆಸ್ತಾ ಇದ್ದೀರಿ? ಬಾಂಗ್ಲಾದೇಶದ ಬಗ್ಗೆ ಚರ್ಚೆ ಮಾಡಕ್ ಹೋದಾಗ ಅಲ್ಲಿ ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀರಿ. ಶಿಡ್ಲಘಟ್ಟದಲ್ಲಿ ಬ್ಯಾನರ್ ಕಟ್ಟಲಿಕ್ಕೆ ಯಾಕೆ ಬ್ಯಾನರ್ ಅನ್ನ ತೆಗೆದೆ ಅಂತೇಳಿ ಅಧಿಕಾರಿಗೆ ಧಮಕಿ ಹಾಕಿ ಚಪ್ಪಳೆ ಹೊಡಿತೀನಿ ಅನ್ನುವಷ್ಟರ ಮಟ್ಟಿಗೆ ನಿಮ್ ಕಾರ್ಯಕರ್ತರು ಮಾತಾಡ್ತಾರೆ ಅಂತಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ರಾಜ್ಯಪಾಲರು ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು ಅಂತೇಳಿ ನಾವು ಒಪ್ಕೊಂಡು ಮಾತಾಡ್ಬೇಕಾ? ಇಲ್ಲಿ ಗೊತ್ತಿಲ್ಲ ಏನ್ ನಡೀತದೆ ಆ ವ್ಯವಸ್ಥೆ ಅಂತ. ಈ ಹಿನ್ನೆಲೆಯಲ್ಲಿ ನಾನು ವಿಕಾಸ್ ಪತ್ರ ಹೇಳಿದೆ. ಈ ಹಿನ್ನೆಲೆಯಲ್ಲಿ ನನಗೆ ಸರ್ಕಾರ ಸ್ಪಷ್ಟ ಮಾಡಬೇಕು. ಈ ಸರ್ಕಾರವನ್ನ ಯಾವುದೋ ಖಾಸಗಿ ಗನ್ಮ್ಯಾನ್ಗಳು ಆಡಳಿತ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರಾ, ಅಥವಾ ಇನ್ಯಾರೋ ಬೌನ್ಸರ್ಸ್ಗಳು ಈ ಕಾನೂನು ಇಲಾಖೆ ನಡೆಸ್ತಾ ಇದ್ದಾರಾ, ಅಥವಾ ಇಂತಿಷ್ಟು ಜನರಿಗೆ ಮಾತ್ರ ಈ ರಾಜ್ಯದಲ್ಲಿರುವಂತ ಕಾನೂನು ಇವರಿಗೆ ಮಾತ್ರ, ಉಳಿದವರೆಲ್ಲರೂ ಕೂಡ ದ್ವೇಷಕ್ಕೆ ಬರ್ತೀರಿ, ಉಳಿದವರು ಯಾರಿಗೂ ಕೂಡ ಈ ರಾಜ್ಯದಲ್ಲಿ ಉಳಿಗಾಲ ಇಲ್ಲ. ಜನಾರ್ದನ್ ರೆಡ್ಡಿ ಅವರಿಗೆ ಉಪಮುಖ್ಯಮಂತ್ರಿಗಳು ರಕ್ಷಣೆ ತಗೊಳ್ಳಿಕ್ಕೆ ನೀವು ಅಮೆರಿಕಕ್ಕೆ, ಇರಾನಿಗೆ, ಇರಾಕಿಗೆ ಹೋಗಿ ಅಂತ ಹೇಳ್ತಿರಲ್ಲ, ಅದನ್ನ ಅನೌನ್ಸ್ ಮಾಡಿ ರಾಜ್ಯಪಾಲರ ಭಾಷಣದಲ್ಲಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವರಿಗೆ ಮಾತ್ರ ರಕ್ಷಣೆ, ಉಳಿದವರು ಬೇರೆ ದೇಶದ ಕಾನೂನು ನಾಡಿನಲ್ಲಿ ರಕ್ಷಣೆ ತಗೊಳ್ಳಿ ಅಂತ ಹೇಳಿ ನೀವು. ಸನ್ಮಾನ್ಯ ಅಧ್ಯಕ್ಷರ, ಅದಕ್ಕೆ ಇದೇನು ಸುನೀಲ್ ಕುಮಾರ್ ಹೇಳ್ತಾ ಇದ್ದೇನೆ ಅಂತ ಅರ್ಥ ಮಾಡ್ಕೊಂಬೇಡಿ. ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಒಂದು ಬ್ಯಾನರ್ ಕಟ್ಟುವಂತ ಸಣ್ಣ ಜಗಳನ ಹ್ಯಾಂಡಲ್ ಮಾಡಕ್ ಯೋಗ್ಯತೆ ಇಲ್ಲ ನಿಮಗೆ ಅಂತ ಹೇಳಿದ್ದಾರೆ. ಒಂದ್ ರೀತಿ ಪೊಲೀಸರ ಇಲಾಖೆಯನ್ನೇ ಬೆತ್ತಲ್ ಮಾಡಿಬಿಟ್ಟಿದ್ದಾರೆ. ಅವತ್ತು ನಾನು ನೋಡಿದೆ, ಮಾರನೇ ದಿನ ಪರಮೇಶ್ವರ್ ಅವರು ಇದ್ರಂತೆ ಆ ಸಭೆಯಲ್ಲಿ. ಅವತ್ತು ಮಾಧ್ಯಮದಲ್ಲಿ ಆಚೆ ಬಂದಿದ್ದು ಪೊಲೀಸ್ ಇಲಾಖೆಗೆ ಮುಖ್ಯಮಂತ್ರಿಗಳ ಒಂದು ಮಾತೇನು ಹೇಳಿದ್ರು, ಅದು ಪೊಲೀಸ್ ಇಲಾಖೆಯನ್ನ ಒಂಥರ ಬೆತ್ತಲೆ ಮಾಡಿದ್ರು. ಅಂದ್ರೆ ನಿಮ್ಗೆ ಬ್ಯಾನರ್ ಕಟ್ಟಕ್ಕೆ ಅದನ್ನ ತಡೆಯಕ್ಕೆ ಹೋಗ್ತಾ ಇಲ್ಲ, ಅಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರು. ಒಂದು
ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ, ಅಂದ್ರೆ ನಾಲಾಯಕ ಆಗಿದೆ ಪೊಲೀಸ್ ಇಲಾಖೆ ಅಂತ ಹೇಳಿ. ಅದನ್ನು ಹೇಳಿದ್ದಾರೆ, ಪೊಲೀಸರೇ ಕಳ್ಳರಾಗ್ಬಿಟ್ಟಿದಾರಲ್ಲಪ್ಪ ಅಂತ ಹೇಳಿದ್ದಾರೆ. ಅದನ್ನು ಬಂದಿದೆ ಪತ್ರಿಕೆಯಲ್ಲಿ. ಯಾರು ಹೇಳಿರೋದು? ಈ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು. ಯಾರು ಈ ರಾಜ್ಯವನ್ನ ಕಾಪಾಡಬೇಕಾಗಿತ್ತು, ಆ ಕಾಪಾಡುವಂತ ಆ ದಂಡ ಇರುವಂತ ದಂಡನಾಯಕ ಅವ್ರ ಬಾಯಲ್ಲೇ ಬಂದಿದೆ ಈ ಪೊಲೀಸ್ ಇಲಾಖೆ ನಾಲಾಯಕ್ ಅಂತ ಹೇಳ್ಬಿಟ್ಟು. ಅಧ್ಯಕ್ಷರು, ಒಂದೇ ಒಂದು ವರ್ಡ್ ನಾನು ಹೇಳ್ತೀನಿ ನಿಮ್ಗೆ. ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿ ಆಯಿತು. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೇಳಿಕೆ, ಮಾಧ್ಯಮದ ಹೇಳಿಕೆ ಬಂದಿರೋದು, ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿದೆ. ನನ್ನ ಹತ್ರ ವಿಡಿಯೋನು ಇದೆ, ಕೊಡ್ತೀನಿ ಬೇಕಾದ್ರೆ ನಿಮ್ಗೆ ಕೇಳಿದೆ. ಭರತ್ ರೆಡ್ಡಿ ಹೇಳಿಕೆ ಮಾಧ್ಯಮದವರಿಗೆ, ಕೊಲ್ಲಲು ಸಾವಿರಾರು ದಾರಿಗಳಿವೆ. ಒಬ್ಬ ಶಾಸಕರು ಹೇಳಿರೋದು, ಕೊಲ್ಲಲು ಸಾವಿರಾರು ದಾರಿಗಳಿವೆ. ಇಲ್ಲಿಗೆ ಬಂದು ಏನೂ ಮಾಡಬೇಕಾಗಿಲ್ಲ. ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಇಲ್ಲದಿದ್ದರೆ ಅವರ ಮನೆಯನ್ನು ಸುಟ್ಟು ಹಾಕುತ್ತಿದ್ದೆ. ಇಲ್ಲಿ 5-6 ಸಾವಿರ ಜನ ನನ್ನವರು ಬಂದಿದ್ದಾರೆ. ನಾನು ಅಂದುಕೊಂಡರೆ 5 ನಿಮಿಷದಲ್ಲಿ ಬಳ್ಳಾರಿಯನ್ನ ಭಸ್ಮ ಮಾಡಬಲ್ಲೆ. ಇದು ಬಂದಿರೋದು. ನಾನೇನ ಸುಳ್ಳು ಹೇಳ್ತೀನಿ ಅಂದ್ರೆ ನೋಡಿ, ಆಡಿಯೋ ಇದೆ, ಹಾಕಿ ತೋರಿಸಿ. ಯಾರು ತಪ್ಪಿದ್ರೆ ನನ್ನ ಮೇಲೆ, ಮೊನ್ನೆನೂ ಹೇಳಿದ್ದೀನಿ, ತಪ್ಪಿದ್ರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಬೇಕಾದ್ರೆ. ವಿಡಿಯೋ ನಡೆದಂತ ಘಟನೆ, ಅವ್ರು ಕೊಟ್ಟಿರೋ ಹೇಳಿಕೆ ಬೇಕಾದ್ರೆ ಇದು ಫೋರೆನ್ಸಿಕ್ ಕಳಿಸಿ ಬೇಕಾದ್ರೆ. ಅಂದ್ರೆ ಇವರು ಚುನಾಯಿತ ಪ್ರತಿನಿಧಿನೋ ಏನ್ ಭಯೋತ್ಪಾದಕರೋನೋ? ಈ ಕಾಯ್ದೆ ಬೇರೆ ಇನ್ನೂ ಸೈನ್ ಆಗಿಲ್ಲ. ಸ್ಟೇಟ್ಮೆಂಟ್ ಹೇಳಿರೋದು ಇಲ್ಲೇ ಇದೆ, ನಾನು ಕೊಟ್ಟಿದ್ದೀನಿ. ಗೃಹ ಸಚಿವರು ಹೇಳಿ, ಅದನ್ನ ಸುಳ್ಳು ಅಂತ ಹೇಳಿದ್ರೆ ನಾನು ಇಲ್ಲೇ ಕ್ಷಮಾಪಣೆ ಕೇಳ್ಬಿಡ್ತೀನಿ, ಬೇಕಾದ್ರೆ ಸದನದಲ್ಲೇ ನಾನು ಕ್ಷಮಾಪಣೆ ಕೇಳ್ತೀನಿ. ಒಬ್ಬ ಚುನಾಯಿತ ಪ್ರತಿನಿಧಿ ಈ ತರ ಭೂಗತ ಲೋಕದ ವ್ಯಕ್ತಿಗಳು ಮಾತಾಡೋ ತರ ಮಾತಾಡಿದ್ರೆ ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ. ನಮ್ಮ ಇವರು ಡಿ.ಕೆ. ಶಿವಕುಮಾರ್ ಅವರು ಅಲ್ಲೋಗಿ ಹೇಳ್ತಾರೆ, ನಾನು ಪೂರ್ತಿ ನಿನ್ಗೆ ಬೆಂಬಲ ಇದ್ದೀನಿ ಅಂತ. ಯಾರಿಗೆ? ಇವ್ರಿಗೆ. ಬಳ್ಳಾರಿನ ನಾನು 5 ನಿಮಿಷದಲ್ಲಿ ಸುಟ್ಟಾಕ್ತೀನಿ ಅನ್ನೋರಿಗೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಹೋಗಿ ನಿನ್ಗೆ ಪೂರ್ತಿ ಬೆಂಬಲ ಅಂತಾರೆ. ಏನ್ ಸರ್ಕಾರ ಅಂತಾರೆ ಇದನ್ನ? ಸರ್ಕಾರದ ನಡೆನ ಮಂತ್ರಿಗಳಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವ್ರು ಮಾತಾಡ್ತಾರೆ, ಬೇರೆ ಬೇರೆ ಆದಿ ಬೀದಿಗಳಲ್ಲಿ ಮಾತಾಡಿದ್ದಾರೆ. ಆದರೆ ಒಬ್ಬ ಜವಾಬ್ದಾರಿ ಸಂವಿಧಾನದತ್ತವಾಗಿ ಒಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ, ನಾನು ಈ ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ ಅಂತ ಗವರ್ನರ್ ಮುಂದೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾವು ಮಾಡಿಲ್ಲ. ನಾವು ಬೇಡ ಅಂದ್ರೂ ನೀವು ಬಿಡಲ್ಲ. ಪ್ರತಿ ಅಧಿವೇಶನದಲ್ಲೂ ನೀವು ನಮ್ಗೆ ಕೊಟ್ಟು ಓದಿಸಿ ಸಂವಿಧಾನ ಗೌರವ. ಇದೇನಾ ಗೌರವ? ಒಬ್ಬ ಮಂತ್ರಿ ಹೋಗಿ ನಾನು ಬೆಂಬಲ ಮಾಡ್ತೀನಿ ಅಂತ, ಯಾರು ಬಳ್ಳಾರಿನ ಸುಟ್ಟಾಕ್ತೀನಿ ಅಂದವರು ಅವ್ರು ಬೆಂಬಲ ಮಾಡ್ತೀನಿ ಅಂತಾರೆ. ಗುಂಡು ಆರಿಸಿದವ್ರ ಮನೆಗೆ ಹೋಗ್ಬೇಕು, ಗುಂಡು ಬಿದ್ದವ್ರ ಮನೆಗೆ ಹೋಗ್ಬೇಕು. ಪರಮೇಶ್ವರ್ ಅವರ ಗುಂಡು ಏಟ್ ತಿಂದು ಯಾರು ಗುಂಡನ ದಾಳಿ ಮಾಡಿದ್ರು ಅವ್ರ ಮನೆಗೆ ಯಾರು ಹೋಗ್ಲಿಲ್ಲ. ಅವ್ರ ಮನೆಗೆ ಹೋಗ್ತಾರೆ ವರದಿ ತಗೊಳಕ್ಕೆ. ಅಂದ್ರೆ ಅಲ್ಲಿನ DYSP ಇದಾರಲ್ಲ, ಪಕ್ಕಾ ಫ್ರಾಡ್ ತರ ಮಾಡಿದನು. ಯಾವತ್ತು ಮೆರವಣಿಗೆ ಬಂತು 5 ನಿಮಿಷದ ಕೆಲಸ ಅದನ್ನ ತಡೆಯಕ್ಕೆ, 5 ನಿಮಿಷದ ಕೆಲಸ. ನಾನು ಹೋಗಿದ್ದೆ ಅಲ್ಲಿ ಸ್ಟ್ಯಾಚ್ಯೂ ಇರೋದಕ್ಕೂ ಜನಾರ್ದನ್ ರೆಡ್ಡಿ ಮನೆ ಇರೋದಕ್ಕೂ 1 ಕಿಲೋಮೀಟರ್ ಆಗ್ತದೆ. 1 ಕಿಲೋಮೀಟರ್ ಆಗ್ತದೆ. ಅವಶ್ಯಕತೆನೇ ಇಲ್ಲ. ಬ್ಯಾನರ್ ಎಲ್ಲಿ ಕಟ್ಬೇಕು ಅಲ್ಲಿ ಕಟ್ಬೋದು, ಇಲ್ಲ ಸುತ್ತಮುತ್ತನು ಕಟ್ಬೋದಾಯ್ತು. ಇಲ್ಲೇ ಬಂದು ಕಟ್ಬೇಕು ಅವ್ರ ಮನೆ ಬಾಗಿಲಿಗೆ ಅಂತ ಏನು ಇರಲಿಲ್ಲ. ಈ ತರ ಬ್ಯಾನರ್ ಕಟ್ಟಿದ್ದಲ್ದಿರ ನನ್ನ ಪೊಲೀಸ್ ಇದೇ ರಿಪೋರ್ಟ್ ಅಲ್ಲೇ ಇದೆ ನನ್ನ ಹತ್ರ, ಪೊಲೀಸ್ ರಿಪೋರ್ಟ್. ಯಾರು ಇವರು MLA ಭರತ್ ರೆಡ್ಡಿ ಅವರು ಪೊಲೀಸ್ ರಿಪೋರ್ಟ್ ಅಲ್ಲಿ ಪೊಲೀಸ್ ಮಹಾಜರ್ ಮಾಡಿದ್ದಾರೆ. 1,000 ಅವ್ರು ಹಾಕಿರೋದು 1,000 ಜನಗಳನ್ನ ಕರ್ಕೊಂಡ್ಬಂದು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಪೊಲೀಸ್ ರಿಪೋರ್ಟ್ ಅಲ್ಲಿ ಇದೆ. ಪೊಲೀಸ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ನಾನು ನೋಡಿದೆ, ಪೊಲೀಸರ ಮಹಾಜರು ಅಂತಾನೆ ಬರ್ದಿದ್ದಾರೆ. ಅದ್ರ ಪೊಲೀಸ್ ಮಹಾಜರು ಅಂತ ಬರ್ದಿದ್ದಾರೆ. ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಂಡ್ರಿ? ಏನೂ ಇಲ್ಲ. ನೀವು ಯಾರು ಗುಂಡಾರಿಸಿದ್ರೋ ಅವ್ರ ಮೇಲೆ ಇಮಿಡಿಯೇಟ್ ಎಫ್ಐಆರ್ ಆಗ್ಲಿಲ್ಲ. ನೀವು ನೋಟ್ ಮಾಡಿ ಸುನೀಲ್, ಯಾರು ಗುಂಡು ಆರಿಸಿದ್ರೋ
ಅವ್ರ ಮೇಲೆ ಇಮಿಡಿಯೇಟ್ ಎಫ್ಐಆರ್ ಆಗಲಿಲ್ಲ. ಜನಾರ್ದನ್ ರೆಡ್ಡಿ ಮೇಲೆ ಇಮಿಡಿಯೇಟ್ ಎಫ್ಐಆರ್, ಇಮಿಡಿಯೇಟ್ 1 hour ಅಲ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮೇಲೆ ಕೊಲೆ ಆಪಾದನೆ. ನಾವು ಕೇಳಿದ್ರಿ ಗುಂಡಾರಿದ್ದೆಲ್ಲಿಂದ ಅಂತ. ಒಬ್ರು ಹೇಳಲೇ ಇಲ್ಲ. ಆ ಪೊಲೀಸ್ಗೆ ನಾನು ಫೋನ್ ಮಾಡಿದೆ, SP ಗೆ, ಯಾರನ್ನ ಸಸ್ಪೆಂಡ್ ಮಾಡಿದ್ರಲ್ಲ SP ಗೆ ನಾನು ಫೋನ್ ಮಾಡಿದೆ ಅಂತ. ಅವ್ರು ಹೇಳಿದ್ರು ನಿಜ ಸಂಗತಿ ಏನಾಗಿದೆ ಅನ್ನೋದನ್ನ ನನಗೆ ಹೇಳಿದ್ರು. ನಿಜ ಸಂಗತಿ ಏನಾಗಿದೆ ಅನ್ನೋದನ್ನ ಹೇಳಿದ್ರು. ಈ ತರ ಗುಂಡು ಇಲ್ಲಿಂದ ಹಾರಿದೆ ಸರ್, ಅವರು ಕಾಲೇನೋ ಸಾಕ್ಸ್ ಇದು ಶೂ ಇಟ್ಕೊಂಡಿರ್ತಾರಂತೆ, ಆತರ ಹಿಂಗೆ ಹೇಳೋದು ಹತ್ತಿದ ತಕ್ಷಣನೇ ಅದು ಫೈರ್ ಆಯ್ತು ಸರ್, ಗುಂಡಾರಿ ಅವನು ಕಾಂಗ್ರೆಸ್ ಕಾರ್ಯಕರ್ತ ಸತ್ತೋದ ಅಂತ. ಅದನ್ನ ಹೇಳಕ್ಕೆ 3 days ತಗೊಂಡಿದ್ದಾರೆ. ಗುಂಡು ಹಾರಿರೋದನ್ನ ಯಾರು ಅಂತ ಹೇಳಕ್ಕೆ 3 days. ಅದಕ್ಕೆ ಮುಂಚೆ ನಮ್ಮ ಈ ಮಾಧ್ಯಮದವರು ಇದಾರಲ್ಲ, ಬೆಳಗ್ಗೆನೆ ಹಾಕ್ಬಿಟ್ಟು ತೋರಿಸ್ತರು, ಟಪ್ ಅನ್ನೋದು ಅದು ಅವನ್ ಸಾಯೋದು, ಬಿದೋಗೋದು. ಬೆಳಗ್ಗೆಯಿಂದ ನೋಡಿ 1000 ಸರಿ ನೋಡ್ಬಿಟ್ಟಿದ್ದೀರಿ, ಎಲ್ಲಾ ಮಾಧ್ಯಮದಲ್ಲೂ ಬಂದ್ಬಿಟ್ಟಿದೆ. ಪೊಲೀಸರು ಕಣ್ಣೇ ಕಾಣಿಸಲ್ಲ. ಯಾಕಪ್ಪ ಹಿಂಗ್ ಸುಳ್ಳಾಗ್ತಾ ಇದ್ದೀರಾ ಅಂತ ಮಾಧ್ಯಮದವ್ರನ್ನೂ ಕೇಳಿಲ್ಲ. 3 ದಿನ ಆದ್ಮೇಲೆ ಹೇಳಿದ್ರು ಗುಂಡು ಅಚಾನಕ್ ಆಗಿ ಹಾರ್ಬಿಡ್ತಂತೆ. ಅಚಾನಕ್ ಹಾರಿದ್ರೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಯಾಕೆ ಹಾರ್ಬೇಕಾಯ್ತು ಗುಂಡು? ಅವ್ರ ಮನೆ ಗ್ಲಾಸ್ಗಳಿಗೆಲ್ಲ ಆ ರೀತಿ ಯಾಕೆ ಹಾರ್ಬೇಕಾಯ್ತು? ಇದೆಲ್ಲ ಪೂರ್ವ ಯೋಜಿತ ಅಂತ ಹೇಳ್ತತೆ. ಇಲ್ಲಿ ನೋಡಿ ಪಿಸ್ತೂಲ್ಗಳು ಅಧ್ಯಕ್ಷರ ನಿಮ್ ಕೈ ಸಾಕ್ಷಿ, ಅವ್ರಿಗಿನ್ನೂ ನಮ್ಮ ಪೊಲೀಸವ್ರಿಗೆ ಸಿಕ್ಕೇ ಇಲ್ಲ. ನೋಡಿ ಪಿಸ್ತೂಲ್ಗಳು ಇಟ್ಕೊಂಡಿರೋದು, ನಿಮ್ಗೆ ಕೊಡ್ತೀನಿ ತೋರಿಸಬೇಕಾದ್ರೆ. ಪಿಸ್ತೂಲ್ಗಳು ಕೈಯಲ್ಲಿ ಇಟ್ಕೊಂಡಿರೋ ಆರಾಮ್ಸೆ ಫೋಟೋಗ್ರಾಫಲ್ಲಿ ಬಂದಿದೆ. ಅವತ್ತೇ ಬೆಳಗ್ಗೆನೆ ಪ್ರೆಸ್ ಅವ್ರು ರಿಲೀಸ್ ಮಾಡ್ಬಿಟ್ಟವ್ರಿ. ಗುಂಡು ಪಿಸ್ತೂಲ್ ಹಿಂಗೆ ಹೊಡಿತಾರೆ, ಟಪ ಈ ದೀಪಾವಳಿಯಲ್ಲಿ ಹೊಡಿತಾರಲ್ಲ, ಆ ದೀಪಾವಳಿ ಪಟಾಕಿನ ಹಂಗೆ ಹೊಡೆದ್ಬಿಟ್ಟಿದ್ದಾರೆ. ಮಕ್ಳು ಹೊಡೆಯೋ ತರ ಪಟಾಕಿ ಹೊಡೆದಿದ್ದಾರೆ. ಅದರಿಂದ ಅಧ್ಯಕ್ಷರೇ, ನಾನು ಸುನೀಲ್ ಮಾತಾಡ್ತಾ ಇದ್ದಾರೆ, ಹೆಚ್ಚಿಗೆ ತಗೊಳಕ್ ಹೋಗಲ್ಲ. ತಿರ್ಗಾ ನೆನ್ನೆ ಎಲ್ಲ ನನ್ ಕಾಟ ಕೊಟ್ಟಿದ್ದಾರೆ. ನಾನು ಹೇಳೋವಂಥದ್ದು, ಈ ಒಬ್ಬ ಶಾಸಕನ ಮೇಲೆ ಇವತ್ತು ಜನಾರ್ದನ್ ರೆಡ್ಡಿ ಮೇಲೆ ಆಗಿರ್ಬೋದು, ನಾಳೆ ಇನ್ನೊಬ್ಬರ ಮೇಲೆ ಆಗ್ಬೋದು. ಇದೇ ಅಧಿವೇಶನದಲ್ಲಿ ಅವರು ಈ ಕಡೆ ಬಂದು ನಾವು ಆ ಕಡೆ ಬಂದಾಗ ಇದೇ ರೀತಿ ಅವ್ರಿಗೇನಾನ ಆದಾಗ ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ? ಅದಾಗಬಾರ್ದು, ಯಾರಿಗೂ ಆಗ್ಬಾರ್ದು. ಗೂಂಡಾಗಿರಿ ಯಾರು ಮಾಡಬಾರ್ದು ಅನ್ನೋದೇ ನಂದು. ಇದು ಜನಾರ್ದನ್ ರೆಡ್ಡಿ ಅವ್ರದ್ದು ಫೇರ್, ಕಣ್ಣಿಗೆ ಕಾಣೋ ರೀತಿ ಇರುವಂತ ಕೇಸ್. ಇದು ಎಲ್ಲ ದಾಳಿ ಮಾಡಿರೋದು, ಅಟ್ಯಾಕ್ ಮಾಡಿರೋದು ಎಲ್ಲನೂ ಕೂಡ ಕಣ್ಣಿಗೆ ಕಾಣೋ ರೀತಿ. ಆದ್ರೆ ಇದುವರೆಗೂ ಯಾರು ಮೇನ್ ಇದ್ದಾರೆ ಅವ್ರನ್ನ ಇದುವರೆಗೂ ಯಾರನ್ನೂ ಬಂಧಿಸಿಲ್ಲ. ಯಾರೋ ಗನ್ಮ್ಯಾನ್, ಅವನ್ನ ನಾನು ಕೇಳಿದೆ, ಪೊಲೀಸವ್ರನ್ನ, ಪರಮೇಶ್ವರ್ ಅವರೇ ಕೇಳಿದೆ, ನಾನು ಏನ್ ಮಾಡಿದ್ರಿ ಅಂತ. ಅವ್ರು ಹೇಳಿದೆ, ಸರ್ ಆ ಗನ್ಗಳನ್ನ ಕರೆದ್ರಿ, ಅವ್ರನ್ನ ಗನ್ಗಳು ಇಟ್ಕೊಂಡಿದ್ದೀರಿ ಸರ್ ಅಂತ. ಗನ್ಗಳು ಇಟ್ಕೊಂಡಿದ್ದೀನಿ ಅಂದ್ರು. ಪೊಲೀಸರು ಅಂದ್ರೆ ಹಿಂಗೇನಾ? ಯಾರು ಬುಲೆಟ್ ಹಾರಿಸ್ತಾ ಅವ್ನ್ ಬೆಳಗ್ಗೆ ಕರೆದ್ಬಿಟ್ಟು ಸ್ವಲ್ಪ ನಿನ್ ಗನ್ಗಳು ಕೊಟ್ಟು ಹೋಗಪ್ಪ ಅಂತ ಇಸ್ಕೊಂಡವ್ರೆ. ಬಂದ್ಸೇ ಇಲ್ಲ. ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಂದು ಅವ್ನು ಬಂದ್ಸೇ ಇಲ್ಲ ಅಂದ್ರೆ ಯಾರ ಒತ್ತಡ ಇದೆ? ಸರ್ಕಾರದ ಒತ್ತಡ ಇಲ್ಲ ಅಂತಂದ್ರೆ, ಸರ್ಕಾರದ ಇನ್ಫ್ಲೂಯೆನ್ಸ್ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಅವನ್ನ ಯಾಕೆ ಬಂಧಿಸಿಲ್ಲ? ಅವನು ಓಡೋಗಕ್ಕೆ ಯಾಕೆ ಬಿಟ್ರು? ಸತ್ತಿದ್ದಾನೆ ಒಬ್ಬ. ಮರ್ಡರ್ ಕೇಸ್ ಇದು, ಏನೋ ಗಲಾಟೆ ಕೇಸ್ ಅಲ್ಲ, ಮರ್ಡರ್ ಕೇಸ್. ವೆರಿ ವೆರಿ ಸೀರಿಯಸ್. ಪೊಲೀಸ್ ಇಲಾಖೆಯಲ್ಲಿ ಬೇರೆ ಎಲ್ಲಾ ಕೇಸ್ಗಳು ಬೇರೆ ತರ ನೋಡಿದ್ರು, ಮರ್ಡರ್ ಕೇಸ್ನ ಯಾವುದೇ ರೀತಿ ಚ್ಯುತಿ ಬರ್ದಂಗೆ ನೋಡುವಂಥದ್ದು ಪೊಲೀಸ್ ಇಲಾಖೆ. ಆದ್ರೆ ಇದರಲ್ಲೇ ದಾರಿ ತಪ್ಪಿದ್ದಾರೆ ಇವರು. ಅದರಿಂದ ಅಧ್ಯಕ್ಷರೇ, ಈ ಜನಾರ್ದನ್ ರೆಡ್ಡಿ ಅವರ ಮೇಲೆ ಆಗಿರುವಂತ ಹಲ್ಲೆ ಇದೆಯಲ್ಲ, ಇದು ಸರಿಯಾದಂತ ದಾರಿಯಲ್ಲಿ ಹೋಗ್ತಾ ಇಲ್ಲ, ದಾರಿ ತಪ್ತಾ ಇದೆ. ಯಾರು ಅಪರಾಧಿ ಇದೆನೋ ಅವ್ನು ಶಿಕ್ಷೆ ಆಗ್ಬೇಕು ಅನ್ನೋದು ನಂದು ಉದ್ದೇಶ ಅಷ್ಟೇ. ಮನೆ ಅಧ್ಯಕ್ಷರೇ, ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಅಳಿತಪ್ಪಿದ ಸರ್ಕಾರದಲ್ಲಿ ನಾನು ಮಾತಾಡ್ತಾ ಇದ್ದೆ. ನಿಮ್ ಕಾನೂನು ಯಾವ ರೀತಿ ಚೂಸಿ ಆಗಿದೆ, ಸೆಲೆಕ್ಟಿವ್ ಆಗಿದೆ, ಮತ್ತು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಕಾನೂನನ್ನ ಯಾವ ರೀತಿ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅಂತ. ಇದ್ಯಾವುದನ್ನು ಕೂಡ ನನ್ನ ಆರೋಪ ಅಲ್ಲ, ನಾನು ಘಟನೆಗಳನ್ನೇ ಉಲ್ಲೇಖ ಮಾಡ್ತಾ ಬಂದಿದ್ದೀನಿ. ನೀವು ಸದನದಲ್ಲಿ ರಾಜಣ್ಣ ಬಂದು ಸಿಡಿ ಫ್ಯಾಕ್ಟರಿ ನಡೀತಾ ಇದೆ, ಹನಿ ಟ್ರ್ಯಾಪ್ ನಡೀತಾ ಇದೆ ಅಂತೇಳಿ ಸದನದಲ್ಲಿ ಒಬ್ರು ಸದಸ್ಯರು ಬಂದು ಹೇಳಿದಾಗ ಆ ತನಿಖೆಯನ್ನು ಎಲ್ಲಿಗೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋದ್ರಿ ನೀವು? ಅಂದ್ರೆ ನಿಮಗೆ ಬೇಕಾದಾಗ ಹೇಗೆ ಬೇಕಾದ್ರೂ ಆ ಕಾನೂನನ್ನ ತಿರುಚುವಂತ ಮತ್ತು ಕಾನೂನನ್ನ ನಿಮ್ಮ ಖುಷಿಗೆ ತಕ್ಕಂತೆ ಬಳಕೆ ಮಾಡುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಹೇಗೆ ನಿರ್ಮಾಣ ಆಗ್ಬಿಟ್ಟಿದೆ ಇವತ್ತು?
ಪರಪ್ಪನ ಅಗ್ರಹಾರ. ಭಯೋತ್ಪಾದಕರಿಗೆ ಮೊಬೈಲ್ಗಳು ಹೇಗೆ ಬೇಕಾದರೂ ಸಿಗುತ್ತೆ, ಅಲ್ಲಿಂದ ಏನ್ ಬೇಕಾದರೂ ಮಾಡಬಹುದು ಅನ್ನುವಷ್ಟರ ಮಟ್ಟಿಗೆ ಪರಪ್ಪನ ಅಗ್ರಹಕ್ಕೆ ಯಾರು ಇಷ್ಟು ಸುಲಲಿತವಾಗಿ ಬಿಟ್ಟುಕೊಟ್ಟಿದ್ದು? ರಾಜ್ಯಪಾಲರ ಭಾಷಣದಲ್ಲಿ ನಮ್ದು ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಅಂತ ಭಾಷಣದಲ್ಲಿ ಓದಿಸಿದಿರಿ. ಪರಪ್ಪನ ಅಗ್ರಹಾರದಲ್ಲಿ ಭಯೋತ್ಪಾದಕರು ಡ್ಯಾನ್ಸ್ ಮಾಡ್ತಾರೆ, ಮದ್ಯ ತೆಗೆದುಕೊಳ್ತಾರೆ, ಮೊಬೈಲ್ಗಳನ್ನ ಹೇಗ್ ಬೇಕಾದ್ರೂ ಬಳಸ್ತಾರೆ ಅಂತ ಅಂದಾಗ್ಲೂ ಕೂಡ ನಿಮ್ ಸರ್ಕಾರಕ್ಕೆ ಗೊತ್ತೇ ಆಗ್ಲಿಲ್ಲ ಅಂತ. ಡ್ರಗ್ ಫ್ಯಾಕ್ಟರಿ, ಮೈಸೂರು ಡ್ರಗ್ ಫ್ಯಾಕ್ಟರಿಗೆ, ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿದ್ದಂತ ಡ್ರಗ್ಸ್ ಫ್ಯಾಕ್ಟರಿಗೆ ಮಹಾರಾಷ್ಟ್ರದ ಪೊಲೀಸರು ಬರಬೇಕಾಯ್ತು. ನಿನ್ನೆ ಬೆಂಗಳೂರಿನಲ್ಲಿ ಒಂದು ಫ್ಯಾಕ್ಟರಿಗೆ ಡೆಲ್ಲಿ ಪೊಲೀಸರು ಬರಬೇಕಾಯ್ತು. ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಏನು, ರಾಜ್ಯ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಪ್ರಶ್ನೆ, IPS ಅಧಿಕಾರಿಗಳು ನಿರುತ್ತರ. ನೀವ್ಯಾಕೆ ಡ್ರಗ್ಸ್ ದಂಧೆಯನ್ನು ಪತ್ತೆ ಹಚ್ಚಲಿಲ್ಲ? ಪೊಲೀಸರಿಗೆ ಗೊತ್ತಿಲ್ಲದೆ ಯಾವ ಅಪರಾಧವೂ ನಡೆಯೋದು? ಮಹಾರಾಷ್ಟ್ರ ಪೊಲೀಸರಿಗೆ ಗೊತ್ತಾಗಿದ್ದು ನಿಮಗೆ ಯಾಕೆ ಗೊತ್ತಾಗ್ಲಿಲ್ಲ? ಅಂದ್ರೆ ಕರ್ನಾಟಕ IT ಪಾರ್ಕ್ ಅಂತ ಅನ್ಕೊಂಡಿದ್ವಿ, ಡ್ರಗ್ಸ್ ಪಾರ್ಕ್ ಅಂತ ನಮಗೆ ಗೊತ್ತಿರಲಿಲ್ಲ. ಡ್ರಗ್ಸ್ಗಳಿಗೆ ಒಂದು ಆಶ್ರಯ ತಾಣನೋ ಸಂರಕ್ಷಿತ ತಾಣನೋ ಮಟ್ಟಿಗೆ ಈ ಕಾನೂನಿನ ಸುವ್ಯವಸ್ಥೆ ಕರ್ನಾಟಕದಲ್ಲಿ ಡ್ರಗ್ಸ್ಗಳ ಫ್ಯಾಕ್ಟರಿಗಳ ನಿರ್ಮಾಣ ಆಗುವಷ್ಟರ ಮಟ್ಟಿಗೆ ಕರ್ನಾಟಕ ಇವತ್ತು ಬೆಳೆದಿರುವಂತದ್ದು ನಾಚಿಕೇಡಿನ ಸಂಗತಿ. ಕರ್ನಾಟಕಕ್ಕಂತೂ ಇದು ಶೋಭೆ ತರಲಿಕ್ಕೆ ಸಾಧ್ಯ ಇಲ್ಲ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಇಷ್ಟು ಕಾನೂನು ವ್ಯವಸ್ಥೆಯನ್ನ ಹಳ್ಳ ಹಿಡಿಸಿದಂತವ್ರು ನೀವು, ಕಾಕಿಯನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುರ್ಬಳಕೆ ಮಾಡಿಕೊಂಡಂತ ಯಾವ ಸರ್ಕಾರವನ್ನು ಕೂಡ ನಾವು ಇಲ್ಲಿಯ ತನಕ ಕರ್ನಾಟಕದಲ್ಲಿ ನೋಡಲಿಲ್ಲ. ಇಂಥ ಕೆಟ್ಟ ಕಾನೂನು ಸುವ್ಯವಸ್ಥೆ ಇರುವಂತ ಸಂದರ್ಭದಲ್ಲಿ, ಸೆಲೆಕ್ಟಿವ್ ಆದಂತ ಕಾನೂನು ಸುವ್ಯವಸ್ಥೆ ಇರುವಂತ ಸಂದರ್ಭದಲ್ಲಿ ಜನಸಾಮಾನ್ಯರಿಗೊಂದು ಕಾನೂನು, ನಿಮಗೊಂದು ಕಾನೂನು ಅಂತೇಳಿ ನೀವೇ ಸೃಷ್ಟಿ ಮಾಡಿಕೊಂಡಂತ ಈ ಸಂದರ್ಭದಲ್ಲಿ ಇದನ್ನು ಹಳಿ ತಪ್ಪಿದ ಸರ್ಕಾರ ಅಂತ ಕರೀದಲ್ಲ ಇನ್ನೇನಂತ ಕರೀಲಿಕ್ಕೆ ಸಾಧ್ಯ ಇದೆ ಮಾನ್ಯ ಅಧ್ಯಕ್ಷ ನಾನು? ಇನ್ನು ಮೂರನೇದು, ಈ ಸರ್ಕಾರದ ದುರಾಡಳಿತ ಮತ್ತು ಭ್ರಷ್ಟಾಚಾರ. ಭ್ರಷ್ಟಾಚಾರದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೊರಟ್ರೆ ನಿಮಗೆ ನೋವಾಗುತ್ತೆ. ಏನೋ ನಾವು ಭ್ರಷ್ಟಾಚಾರ ಮಾಡಿದೀವ ಅಂತ ಎಲ್ಲ ನೀವು ಮಾತಾಡ್ತೀರಿ, ನಂಗೆ ಗೊತ್ತಿದೆ. 2022ರಲ್ಲಿ ಗುತ್ತಿಗೆದಾರರ ಸಂಘ ಮಾಡಿದಂತ ಒಂದು ಪತ್ರಿಕಾಗೋಷ್ಠಿಯನ್ನ, ಒಂದು ಪತ್ರಿಕಾ ಹೇಳಿಕೆಯನ್ನು ಇಟ್ಟುಕೊಂಡು ಒಂದು ರಾಜ್ಯ ಸರ್ಕಾರದ ಮೇಲೆ ಆರೋಪಗಳನ್ನ, ಯಾವುದೇ ದಾಖಲೆ ಇಲ್ಲದಂತ ಆರೋಪಗಳನ್ನ ನೀವು ಮಾಡಿಬಿಟ್ರಿ. ಇವತ್ತಿನ ತನಕ ಅದನ್ನು ಸಾಬೀತು ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಈಗ ನಿಮ್ ಸರ್ಕಾರದ ಬಗ್ಗೆ ಬೇರೆಯವ್ರು ಬಿಡಿ ಏನೇನು ಹೇಳಿದ್ದಾರೆ ಅನ್ನೋದಕ್ಕೆ ನಾನು ಮತ್ತೆ ಬರ್ತಾ ಹೋಗ್ತಾನೆ. ನಿಮ್ಮ ಶಾಸಕರುಗಳೇ ಏನೇನು ಹೇಳಿದ್ದಾರೆ ಅಂತ ಯಾವುದೋ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದ್ರೆ ಆಮೇಲೆ ಅದು ಬೇರೆ ವಿಷಯ. ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ನವೆಂಬರ್ 18ನೇ ತಾರೀಕಿಗೆ ಮುಖ್ಯಮಂತ್ರಿಗಳದೊಂದು ಪತ್ರ ಬರೀತಾರೆ. ಆ ಪತ್ರ ಎಲ್ಲ ಓದಲ್ಲ, 2 ಲೈನ್ ಓದ್ತೀನಿ ಅಷ್ಟೇ. ಏನು, ನಿಮ್ ಸರ್ಕಾರದ ಕರಪ್ಷನ್ ಹೆಂಗಿದೆ ಅಂತ. ರಾಜ್ಯ ಸರ್ಕಾರಕ್ಕೆ ಅಪಾರ ಪ್ರಮಾಣದ ರಾಜಧನ ನಷ್ಟ ಉಂಟುವಾಗುತ್ತಿದೆ. ಇದರಲ್ಲಿ ಗಣಿ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ಇತರ ಸ್ಥಳೀಯ ಅಧಿಕಾರಿಗಳು ಶಾಮೀಲಾಗಿ ಭಾರೀ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ. ಬ್ರಾಕೆಟ್ನಲ್ಲಿ ಐ ಕರಪ್ಷನ್ ನಡೀತಾ ಇದೆ ಅಂತೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ. ಈ ಕೆಳಕಂಡಂತ ಭ್ರಷ್ಟ ಅಧಿಕಾರಿಗಳನ್ನ ತಕ್ಷಣ ವರ್ಗಾವಣೆ ಮಾಡಿ ಅಂತೇಳಿ 3 ಪುಟದ ಪತ್ರವನ್ನು ಅವ್ರು ಬರೀತಾರೆ. ನಿಮ್ಮಲ್ಲಿರುವಂತ ಕ್ಯಾಬಿನೆಟ್ ದರ್ಜೆಯಲ್ಲಿರುವಂತ ಒಬ್ಬ ಆರ್ಥಿಕ ಸಲಹೆಗಾರರೇ ಈ ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ರಾಜಧನ ನಷ್ಟ ಆಗ್ತಾ ಇದೆ ಅಂತ ಅಂದಾಗ್ಲೂ ಕೂಡ ನಿಮ್ ಸರ್ಕಾರಕ್ಕೇನು ಅನ್ನಿಸ್ಲೇ ಇಲ್ಲ. ಮಾನ್ಯ BR ಪಾಟೀಲ್ ಹೇಳ್ತಾರೆ, ವಸತಿಗೆ ಲಂಚ, ಸುಮ್ಮನೆ ಆರೋಪ ಬೇಡ, ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದು ಲಂಚ ನೀಡಿದವರಿಗಷ್ಟೇ ವಸತಿ ಹಂಚಿಕೆ ಮಾಡಲಾಗುತ್ತಿದೆ ಅಂತೇಳಿ ನಿಮ್ಮ ಯೋಜನಾ ಆಯೋಗದ ಉಪಾಧ್ಯಕ್ಷರು BR ಪಾಟೀಲ್ರು ಹೇಳ್ತಾರೆ. ಸಾಮಾನ್ಯ ಬಡವರಿಗೆ ತೆಗೆದುಕೊಳ್ಳುವಂತ ವಸತಿ ಯೋಜನೆಯನ್ನ ದುಡ್ಡು ಕೊಟ್ರೆ ಮಾತ್ರ ಕೊಡುತ್ತೆ ಎನ್ನುವಂತ ಮಾತನ್ನ ನಿಮ್ಮ ಮಂತ್ರಿಮಂಡಲದಲ್ಲಿರುವಂತಾರೆ, ನಿಮ್ಮ ಸರ್ಕಾರದಲ್ಲಿರುವಂತಾರೆ ಹೇಳುವಂತ ಮಾತಿದು. ಇನ್ನು ಕಾಂಟ್ರಾಕ್ಟ್ದಾರ ಸಂಘಕ್ಕೆ ಪತ್ರ ಹೋಗಿ ನಾನು ಬರ್ತೇನೆ. ಕಾಂಟ್ರಾಕ್ಟ್ ಸಂಘದವರು ಪತ್ರ ಬರೆದು ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಎಲ್ಲದನ್ನು ಹೇಳಕ್ ಹೋಗಲ್ಲ, ಇಂದಿನ ಸರ್ಕಾರಕ್ಕಿಂತ ಅಂದ್ರೆ ಲಾಸ್ಟ್ ಸರ್ಕಾರಕ್ಕಿಂತ
ಹೆಚ್ಚಿಗೆ ಕಮಿಷನ್ ಅನ್ನ ಆಯಾ ಇಲಾಖೆ ಅಧಿಕಾರಿಗಳು ಪಡೆಯುತ್ತಿದ್ದಾರೆ. ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡಿ ಭ್ರಷ್ಟಾಚಾರದ ಬಗ್ಗೆ ಅವರಿಗೆ ಗಮನಕ್ಕೆ ತಂದಿರುತ್ತೇನೆ. ಆದರೂ ಸಹ ಎಲ್ಲ ಇಲಾಖೆಗಳಲ್ಲಿ ಕಮಿಷನ್ ಜಾಸ್ತಿ ಆಗಿದೆಯೇ ವಿನ ಕಡಿಮೆ ಆಗಿಲ್ಲ ಅಂತೇಳಿ ನಿಮ್ಮ ಸರ್ಕಾರದ ಬಗ್ಗೆ ರಾಜ್ಯ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಪತ್ರ ಬರೀತಾರೆ. ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದ್ರು ಕೂಡ ಯಾಕೆ ಸರ್ಕಾರಕ್ಕೆ ಏನು ಅನ್ನಿಸ್ಲಿಲ್ಲ? ನಿನ್ನೆ ಅಬ್ಕಾರಿ ಮಾರಾಟ ಸಂಘದ ಅಸೋಸಿಯೇಷನ್ ಅಧ್ಯಕ್ಷರು ಗುರುಸ್ವಾಮಿ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಇಂಟರ್ವ್ಯೂ ಎಲ್ಲದೂ ಹೋಗಲ್ಲ, ನಾನು 2 ಪ್ಯಾರ ಮಾತ್ರ ಓದ್ತೇನೆ ಇಂಟರ್ವ್ಯೂನಲ್ಲಿ. ಪತ್ರಕರ್ತ ಕೇಳ್ತಾರೆ, ಭ್ರಷ್ಟಾಚಾರ ಹೇಗೆ ನಡೆಯುತ್ತದೆ ಸ್ವಲ್ಪ ಬಿಡಿಸಿ ಹೇಳಿ ಅಂತ. ಅದಕ್ಕೆ ಅವ್ರು ಬಾರಿ ಒಂದು ಒಳ್ಳೆ ಸೆಂಟೆನ್ಸ್ ಬಳಸ್ತಾರೆ. ಹೊಸ ಪರವಾನಗಿ ಕೊಟ್ಟಿದ್ಲ ಎನ್ನುತ್ತಲೇ 5-6 ವರ್ಷಗಳಿಂದ ಡಿಮ್ಯಾಂಡ್ ಇದ್ದಂತ CL 7 ನಮೂನೆಯ 2,000 ಲಿಕ್ಕರ್ ಲೈಸೆನ್ಸ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ 50 ಲಕ್ಷದಿಂದ 1.5 ಕೋಟಿ ರೂಪಾಯಿಯವರೆಗೆ ಸಮಥಿಂಗ್ ನಡೆದಿದೆ, ಇದು ಓಪನ್ ಸೀಕ್ರೆಟ್ ಅಂತ ಹೇಳಿ ಆರೋಪಕ್ಕೆ ದಾಖಲೆ ಏನಾರು ಕೊಡ್ತೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅಬ್ಕಾರಿ DC SP-ನೇ ಕೋಟಿ ಕೇಳಿ 25 ಲಕ್ಷ ತೆಗೆದುಕೊಳ್ಳಾಗ ಸಿಕ್ಕಿ ಹಾಕಿಕೊಂಡಿದ್ದಾರೆ, ಇದಕ್ಕಿಂತ ಸಾಕ್ಷಿ ಬೇಕಾ? ಲಂಚಕ್ಕೆ ಎಲ್ಲಾದ್ರೂ ದಾಖಲೆ ಸಿಗುತ್ತಾ? ಇದೆಲ್ಲ ಕಾಮನ್ ಸೆನ್ಸ್ ಅಲ್ವಾ ಅಂತೇಳಿ ಅವರು ಪತ್ರ ಬರೆದು, ನಾನು ಇದನ್ನ ಬಗೆಹರಿಸ್ತಿಲ್ಲ ಅಂತಂದ್ರೆ ರಾಹುಲ್ ಗಾಂಧಿಗೆ ಪತ್ರ ಬರೀತೀನಿ, ರಾಹುಲ್ ಗಾಂಧಿನ ಭೇಟಿ ಮಾಡ್ತೀನಿ ಅಂತೇಳಿ ಮದ್ಯ ಮಾರಾಟ ಸಂಘದ ಅಧ್ಯಕ್ಷರು ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ಕರಪ್ಷನ್ಗಳನ್ನ ನಿಮ್ಮ ಸರ್ಕಾರ ಇಷ್ಟು ವ್ಯಾಪಕವಾಗಿ ಸಮಥಿಂಗ್ ಗಳನ್ನ ಮಾಡ್ತಾ ಇದ್ರೂ ಕೂಡ ನಿಮ್ ಸರ್ಕಾರ ಬಾರಿ ಒಳ್ಳೆ ಸರ್ಕಾರ ಅಂತ ಹೆಂಗ್ ಹೇಳೋದು ನಾವು? ನಾನು ಪತ್ರಕರ್ತನ ಕೆಲಸ ಮಾಡಿದ್ದೆ ಮಾನ್ಯ ಅಧ್ಯಕ್ಷರೇ. ಅವಾಗ ಅಡ್ವರ್ಟೈಸ್ಮೆಂಟ್ಗಳಿಗೆ ಪತ್ರಿಕೆಗಳಿಗೆ ಬಂದಾಗ ಸೆಂಟಿಮೀಟರ್ಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಫಿಕ್ಸ್ ಮಾಡ್ತಾರೆ ಪತ್ರಕರ್ತರು. ನಾನು ಪತ್ರಕರ್ತನಾಗಿದ್ದೆ. ಬೆಂಗಳೂರಿನಲ್ಲಿ ಚದರ ಅಡಿಗೆ ಮನೆ ಕಟ್ಟಬೇಕು ಅಂದ್ರೆ ಇಷ್ಟು ಫಿಕ್ಸ್ ಮಾಡಿದ್ದಾರೆ. ಈಗ ಸ್ಕ್ವೇರ್ ಫೀಟಿಗೆ ಇಷ್ಟು ಅಂತ, ಸ್ಕ್ವೇರ್ ಫೀಟಿಗೆ ಇಷ್ಟು ಕೊಟ್ರೆ ಮಾತ್ರ ಅನುಮತಿ, ಇಲ್ಲಾಂದ್ರೆ ಮನೆ ಕಟ್ಟಲಿಕ್ಕೆ ಆಗದಲ್ಲೇ ಇರುವಂತಹ ಪರಿಸ್ಥಿತಿ ರಾಜಧಾನಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಯಾರು ಕೇಳೋರು ಯಾರಿಲ್ಲ ಸರ್ಕಾರಕ್ಕೆ? ಭ್ರಷ್ಟಾಚಾರಕ್ಕೆ ಎಲ್ಲರೂ ಒಂದ್ ಕಡೆ ನಿಂತಿದೆ. ಹಂಗಾರೆ ಜನಸಂಪನ್ಮೂಲ ಇಲಾಖೆನಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ವರ್ಗಾವಣೆಯಲ್ಲಿ ಅಂತೇಳಿ ಎಷ್ಟು ಸರಿ ತಡೆ ಹೋಗಿತ್ತು, ವಾಪಸ್ ಬಂದಿದ್ದು ನೋಡ್ಲಿಲ್ವಾ ನಾವು? ಈ ಸರ್ಕಾರದಲ್ಲಿ ಹೆಂಗಾಗಿದೆ ಅಂತ ಕೇಳಿದ್ರೆ, ಕಾಮಗಾರಿಗೆ ದುಡ್ಡು ಕೊಡಬೇಕು, ಮಂಜೂರಾತಿ ಟೆಂಡರಿಗೆ ದುಡ್ಡು ಕೊಡಬೇಕು, LOC ಪಡೀಲಿಕ್ಕೆ ದುಡ್ಡು ಕೊಡಬೇಕು, ಕೊನೆಗೆ ಆ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಿಕ್ಕೂ ಕೂಡ ದುಡ್ಡು ಕೊಡುವಂತ ಪರಿಸ್ಥಿತಿ ಈ ಜನಕೇಂದ್ರಿತ ಸರ್ಕಾರದಲ್ಲಿ. ಇದು ಜನಕೇಂದ್ರಿತ ಸರ್ಕಾರನೋ ಲಂಚ ಕೇಂದ್ರಿತ ಸರ್ಕಾರನೋ? ಬಿಲ್ ಪೇಮೆಂಟ್ ಮಾಡಬೇಕಾದ್ರೂ ಈ ಸರ್ಕಾರದಲ್ಲಿ ದುಡ್ಡು ಕೊಡಬೇಕು ಅನ್ನುವಂತ ಪರಿಸ್ಥಿತಿ ಯಾಕೆ ಸರ್ಕಾರಕ್ಕೆ ಬಂತು? ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರದಲ್ಲಿ ಲಂಚತನದ ಬೇಗುದಿಗೆ ಎಷ್ಟು ಜನ ಅಧಿಕಾರಿಗಳ ಆತ್ಮಹತ್ಯೆ ಆಯಿತು? ಈ ಸರ್ಕಾರಕ್ಕೆಲ್ಲರೂ ಒಂದು ಕಡೆಗೆ ಅನ್ನಿಸ್ಬೇಕಲ್ಲ. ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಾಗ್ಲೂ ಕೂಡ ನನಗನ್ಸುತ್ತೆ ಮಾನ್ಯ ಅಧ್ಯಕ್ಷರೇ, ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಜ್ಯಪಾಲರ ಆಡಳಿತವನ್ನ, ಸಂವಿಧಾನವನ್ನ ದುರುಪಯೋಗ ಮಾಡಿ 90 ಸರ್ಕಾರಗಳನ್ನ ವಜಾ ಮಾಡಿದ್ರಿ. ಭ್ರಷ್ಟಾಚಾರಕ್ಕೆ ಮತ್ತು ದುರಾಡಳಿತಕ್ಕೆ ಯಾವುದಾದ್ರೂ ಒಂದು ಸರ್ಕಾರವನ್ನ ವಜಾ ಮಾಡುವಂತ ಅರ್ಹತೆ ಇದ್ರೆ ಅದು ಕರ್ನಾಟಕ ಸರ್ಕಾರಕ್ಕೆ. ಅಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮತ್ತು ದುರಾಡಳಿತವನ್ನ ಈ ಸರ್ಕಾರ ಇವತ್ತು ಮಾಡ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ಈ ರೀತಿ ಅಳಿತಪ್ಪಿದಂತ ಆಡಳಿತದ ಬಗ್ಗೆ ಸುಳ್ಳು ಎಳೆಸುವಂತ ಪ್ರಯತ್ನವನ್ನ ನಿಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಈ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಇನ್ನೆರಡನೇ ಸಂಗತಿ, ಹದತಪ್ಪಿದ ನಾಯಕತ್ವ. ನಾನು ಆರಂಭದಲ್ಲಿ ಹೇಳಿದೆ, ಒಂದು ರಾಜ ನಾಯಕತ್ವ ಚೆನ್ನಾಗಿದ್ರೆ, ನಾಯಕನಿಗೆ ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ರೆ, ರಾಜನಿಗೆ ಕಳಕಳಿ ಇದ್ರೆ ಆಡಳಿತ ಹೆಂಗಿರುತ್ತೆ? ಕಳಕಳಿಯೇ ಇಲ್ಲ, ಜನಪರವಾದಂತೆ ಆಲೋಚನೆಗಳನ್ನೇ ಮಾಡೋದಿಲ್ಲ ಅಂತಂದಾಗ ನಾಯಕತ್ವ ಹದ ತಪ್ಪಿದ್ರೆ ಹೆಂಗ ಆಡಳಿತ ನಡೆಯುತ್ತೆ ಅನ್ಲಿಕ್ಕೆ ಜಾತಿ ಗಣತಿಯನ್ನ ಈ ಸರ್ಕಾರ ತಿರಸ್ಕಾರ ಮಾಡಿದೆ. ಕಾಂತರಾಜು ಆಯೋಗದ ವರದಿಯನ್ನ ಈ ಸರ್ಕಾರ ತಿರಸ್ಕಾರ ಮಾಡಿದೆ.
ನಾವು ಮಾನ್ಯ ಸಿದ್ದರಾಮಯ್ಯನವ್ರನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಪತ್ರಕರ್ತರು ಹೇಳ್ತಾರೆ, ಜನಮಾನಸದ ಅಭಿಪ್ರಾಯ ಸಿದ್ದರಾಮಯ್ಯನವರು OBC ಪರವಾಗಿದ್ದಾರೆ, SC ST ಪರವಾಗಿದ್ದಾರೆ, ಅವ್ರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನ್ಯಾಯ ಕೊಟ್ಟಿದ್ದಾರೆ ಅಂತೆಲ್ಲ ಮಾತಾಡ್ತಾರೆ. ಇರ್ಬೋದು, ನಾನು ಇಲ್ಲ ಅಂತ ಅನ್ನೋದಕ್ಕೆ ನಾನು ಪೂರ್ಣ ಅದನ್ನ ಅಲ್ಲೆಗಳಿಗೆ ಹೋಗಲ್ಲ. ಆದ್ರೆ ಕಾಂತರಾಜು ವರದಿಯನ್ನ ನಾನು ಜಾರಿಗೆ ತರ್ತೀನಿ, ಬಿಡೋದಿಲ್ಲ, ವರದಿಯನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರ ಸ್ಟೈಲ್ನಲ್ಲಿ ಓಂಕರಿಸಿದಂತ ಮುಖ್ಯಮಂತ್ರಿಗಳು ಯಾಕೆ ನಿಮ್ಮ ಸಚಿವ ಸಂಪುಟದಲ್ಲಿ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ವಿರೋಧ ಆಯಿತು? ನಿಮ್ಮ ನಾಯಕತ್ವ ಅದನ್ನ ಇಡ್ಲಿಲ್ಲ ಅಂತ ನಾನು ಅದಕ್ಕೆ ಹೇಳೋದು. ನಿಮ್ಮ ಸಚಿವ ಸಂಪುಟದಲ್ಲಿ ಯಾಕೆ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತ ಆಯಿತು? ಡೆಲ್ಲಿಗೆ ನಿಮ್ಮ ಹೈಕಮಾಂಡ್ ಕರೆಸಿ ಆ ವರದಿಯನ್ನ ತಿರಸ್ಕಾರ ಮಾಡಿ ಅಂತೇಳಿ ಡೆಲ್ಲಿನಲ್ಲಿ ಅವ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಆ ವರದಿಯನ್ನ ಕಸದ ಬುಟ್ಟಿಗೆ ಬಿಸಾಕಿದ್ರಿ. ನಂತರ ಹೊಸ ಸಾಮಾಜಿಕ ಶೈಕ್ಷಣಿಕ ಸಮಸ್ಯೆ ಅಂತೇಳಿ ಅದನ್ನ ತರಲಿಕ್ಕೆ ಹೊರಟಿದ್ರಿ. ನಿಮಗೆ ಬದ್ಧತೆ ಇದ್ದಿದ್ರೆ ಆ ವರದಿಯನ್ನ 10 ವರ್ಷದ ನಂತರ ಯಾಕೆ ಪೆಂಡಿಂಗ್ ಇಟ್ರಿ? ಆ ವರದಿಯನ್ನ ತಿರಸ್ಕರಿಸ್ಕ ಮಾಡ್ಲಿಕ್ಕೆ ನನಗೆ ಬಂದಿದಂತ ಒತ್ತಡ ಏನು? ಹೊಸ ಜಾತಿ ಗಣತಿ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿ ಯಾವಾಗ ರಿಪೋರ್ಟ್ ಕೊಡ್ತೀವಿ ಅಂತೇಳಿ ನಿಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಒಂದ್ ಸೆಂಟೆನ್ಸ್ ಹೇಳಿಲ್ಲ. ನೀವು ನಿಮ್ಮನ್ನು ಹಿಂದೊಳಗ ಚಾಂಪಿಯನ್ ಅಂತ ನಾವು ಕರಿಬೇಕು. ಇದನ್ನ ಜನಕೇಂದ್ರಿತ ಆಡಳಿತ ಅಂತ ನಾವು ಕರಿಬೇಕಾ ಮಾನ್ಯ ಅಧ್ಯಕ್ಷರೇ? ಈ ಹಿನ್ನೆಲೆಯಲ್ಲಿ ನಾನು ಅದಕ್ಕೆ ತುಂಬಾ ವಿವರಕ್ಕೆ ಹೋಗ್ಲಿಲ್ಲ. ಅಂದ್ರೆ ನೀವು ವರದಿಯನ್ನ ಯಾವಾಗ ಮಾಡಿದ್ದು, ನಂತರ ಅದನ್ನ 14 ತಿಂಗಳು ಹೆಂಗ್ ಸುಮ್ಮನೆ ಬಿಟ್ಟಿದ್ರಿ, ಇದೆಲ್ಲದಕ್ಕೂ ನಾನು ನಂತರ ಹೋಗ್ಬೇಕು ಅಂತ ಅನ್ಕೊಂಡೆ, ಸಮಯ ಇಲ್ಲ. SCP TSP ಬಗ್ಗೆ ನಾನು 2-3 ವಿಷಯಗಳನ್ನು ಉಲ್ಲೇಖ ಮಾಡಬೇಕು. ಯಾಕೆಂದ್ರೆ ಪದೇ ಪದೇ ಮಾತಾಡ್ಬೇಕಾದ್ರೆ ಸರ್ಕಾರ ಹೇಳುತ್ತೆ, ಈ ಸರ್ಕಾರ ಮುಖ್ಯಮಂತ್ರಿಗಳನ್ನು 10 ಬಾರಿ ಹೇಳಿದ್ದಾರೆ. ಏನು? SCP TSP ಕಾಯ್ದೆಯನ್ನ ನಾವೇ ಜಾರಿಗೆ ತಂದಿದ್ದು. ನಾನು ಅಭಿನಂದನೆ 100 ಬಾರಿ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾನೆ. SCP TSP ಕಾಯ್ದೆಯನ್ನ ನೀವೇ ತಂದಿದ್ದು, ಅದ್ರ ಬಗ್ಗೆ ನಮಗೆ ಡಿಸ್ಪ್ಯೂಟೇ ಇಲ್ಲ. ಬೇರೆ ರಾಜ್ಯದಲ್ಲಿ ಅದನ್ನ ತರಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ನಿಮಗೆ ಆ SCP TSP ಕಾಯ್ದೆಯನ್ನ ತಂದಂತ ಕೀರ್ತಿ ನಿಮಗೆ ಹೆಂಗಿದೆಯೋ, ಆ ಕಾಯ್ದೆಯನ್ನ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಉಲ್ಲಂಘನೆ ಮಾಡಿದಂತ ಕೀರ್ತಿಯು ನಿಮಗೆ ಹೋಗ್ಬೇಕು, ಬೇರೆ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನೀವು ಅದನ್ನ ಹೆಂಗ್ ಹೇಳ್ತೀರಿ ಅಂತ ಕೇಳಿದ್ರೆ, ಪ್ರಶ್ನೋತ್ತರ ಸಮಯದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾದೇವಪ್ಪನವರು ಹೇಳಿದಂತ ಉತ್ತರವನ್ನ ನೋಡಿದೆ ನಾನು. SCP TSP ಅನ್ನ ಗ್ಯಾರಂಟಿ ಯೋಜನೆಗಳಿಗೆ ಹೆಂಗ್ ಡೈವರ್ಟ್ ಮಾಡಿದ್ರಿ ಅಂತ. 2023-24ರಲ್ಲಿ ಶಕ್ತಿ ಯೋಜನೆಗೆ 812 ಕೋಟಿ, 24-25ರಲ್ಲಿ 1451 ಕೋಟಿ, 25-26ರಲ್ಲಿ 1537 ಕೋಟಿ, ಒಟ್ಟು 38,860 ಕೋಟಿ ರೂಪಾಯಿಯನ್ನ ಒಟ್ಟು ಟೋಟಲ್ 5 ಗ್ಯಾರಂಟಿಗಳಿಗೆ ನೀವು ಡೈವರ್ಟ್ ಮಾಡಿದ್ರಿ. ನಾನು ಅದಕ್ಕೆ ವಿವರ ಓದಕ್ಕೆ ಹೋಗಲ್ಲ. 5 ಗ್ಯಾರಂಟಿ ಯೋಜನೆಗಳಿಗೆ SCP TSP ಯೋಜನೆಯನ್ನ ಡೈವರ್ಟ್ ಮಾಡಿ ನಾನು SCP TSP ಪರವಾಗಿದ್ದೀನಿ ಅಂತ ಈ ಸರ್ಕಾರ ಹೇಳಿದ್ರೆ ಹೆಂಗ್ ಒಪ್ಕೊಳ್ಳೋದು? ನೀವು ಅದಕ್ಕೆ ಏನ್ ಹೇಳ್ತೀರಿ? 7C ಅನ್ನ ನಾವು ತೆಗೆದ್ವಿ, ಅದ್ರ ಪ್ರಕಾರ ನಾವು ರಕ್ಷಣೆ ತಗೊಂಡಿದೀವಿ ಅಂತಾನೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಉತ್ತರದಲ್ಲಿ ಹೇಳಿದಿರಿ, ಮತ್ತೆ ಪದೇ ಪದೇ ಅದನ್ನ ಹೇಳಕ್ ಹೊರಟಿದಿರಿ. ಕಾಯ್ದೆ ಏನ್ ಹೇಳುತ್ತೆ? ನಾನು ಕಾಯ್ದೆ ಸುಮ್ಮನೆ ಓದ್ತೇನೆ. ಕಾಯ್ದೆ ಏನ್ ಹೇಳುತ್ತೆ? 7C ಕಾಯ್ದೆನಲ್ಲಿ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಸಾಮಾನ್ಯ ಸಾಮಾಜಿಕ ವಲಯ ಸ್ಕೀಮ್ಗಳು ಅಂದರೆ ಉಪಯೋಜನೆಗಳಲ್ಲಿ ಸೇರಿಸಿರುವ ಶಿಕ್ಷಣ, ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಕಾರ್ಮಿಕ, ದೈಹಿಕ ವಿಕಲಚೇತನರ ಸ್ಕೀಮ್ಗಳು ಅಂತ ಹೇಳ್ತಾರೆ. ಹಂಗಾರೆ ನಿಮ್ದು ಆ ಬಿಟ್ಟು ಉಳಿದೆಲ್ಲ ಇಲಾಖೆಗಳನ್ನು ಸೇರಿಸಿದಿರಿ. ಅದಾದ ನಂತರ ಮುಂದೇನು ಹೇಳ್ತೀರಿ ಅಂತ ಕೇಳಿದ್ರೆ, ಅನುಸೂಚಿತ ಜಾತಿಗಳು, ಅನುಸೂಚಿತ ಪಂಗಡಗಳ ಫಲಾನುಭವಿಗಳ ಜನಸಂಖ್ಯೆಯ ಪ್ರಮಾಣಕ್ಕನುಗುಣವಾಗಿ ಅನುಸೂಚಿತ ಜಾತಿಗಳ ಬುಡಕಟ್ಟು ಯೋಜನೆಗಳಲ್ಲಿ ತೆಗೆದುಕೊಳ್ಳೋದು ಅಂತ ಹೇಳಿ ಕಾಯ್ದೆ ಮುಂದೇನು ಹೇಳುತ್ತೆ ಅಂತ ಕೇಳಿದ್ರೆ, ಪೇಜ್ ನಂಬರ್ 34, ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ಅಂತಿಮವಾಗಿ ಹಂತವಾರು ಆಯ್ಕೆ ಮಾಡಲು ಸಂಬಂಧಪಟ್ಟ ಆಯ್ಕೆ ಸಮಿತಿಯ ಮುಂದೆ ಸಲ್ಲಿಸಬೇಕು. ಆಯ್ಕೆ ಮಾಡಿದ ತರುವಾಯ ಪಟ್ಟಿಯನ್ನು ಪ್ರಕಟಿಸಬೇಕು ಅಂತ ಹೇಳ್ತಾರೆ ಅವರು. ನಿಮ್ಮ 5 ಸ್ಕೀಮ್ ಅಲ್ಲಿ ಪಟ್ಟಿ ಕೊಡಿ ನೋಡೋಣ. ಹಂಗಾರೆ ನಿಮ್ ಕಾಯ್ದೆನಲ್ಲಿ ಪಟ್ಟಿ ಪ್ರಕಟ ಮಾಡಬೇಕು ಅಂತಿದೆ, ನಿಮ್ಮ ಪಟ್ಟಿ ಇಲ್ವೇ ಇಲ್ಲ. ನಿಮ್ದೇ ಪರಿಷತ್ ಸಭೆಯ ಇದನ್ನ ನಾನು ಒಂದ್ಸರಿ ಕೋಟ್ ಮಾಡ್ತೇನೆ ಅಷ್ಟೇ. ನಿಮ್ ಪರಿಷತ್ ಸಭೆಯಲ್ಲಿ ಏನ್ ಹೇಳಿದಿರಿ ಅಂತ.
ಆ ಪರಿಷತ್ ಸಭೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ನಾನು ಕಳೆದ ಬಾರಿ ಹೇಳಿದೆ ಶಕ್ತಿ ಯೋಜನೆಯಲ್ಲಿ ಪಟ್ಟಿ ಕೊಡಿ ಅಂತ. ಇಲ್ಲಿ ಹೇಳ್ತಾರೆ ಕೇಳಿ, ನಿಮ್ ನೋಡಲ್ ಏಜೆನ್ಸಿನಲ್ಲಿ ಅವ್ರು ಹೇಳೋದು ಶಕ್ತಿ ಯೋಜನೆ SCP TSP ನಲ್ಲಿ 1060 ಲಕ್ಷ, TSP ನಲ್ಲಿ 477 ಲಕ್ಷ, ಒಟ್ಟು 1537 ಲಕ್ಷವನ್ನು ಖರ್ಚು ಮಾಡಿದಿರಿ ಅಂತ ಹೇಳಿ ಕೊನೆಗೆ ನೋಡಲ್ ಏಜೆನ್ಸಿಯ ಶಿಫಾರಸು ಅನುಮೋದಿಸಬಹುದು, ಆದರೆ ಮಹಿಳಾ ಪ್ರಯಾಣಿಕರಿಗೆ ಸ್ಮಾರ್ಟ್ ಕಾರ್ಡ್ ನೀಡಿ SC/ST ಫಲಾನುಭವಿಗಳ ನಿಖರ ಅಂಕಿಅಂಶಗಳನ್ನು ನೀಡುವುದು ಅಂತ ಹೇಳಿದೆ. 3 ವರ್ಷದ ಅಂಕಿಅಂಶದ ಪಟ್ಟಿ ಕೊಡಿ ನೋಡೋಣ ಈ ಸರ್ಕಾರ. ಶಕ್ತಿ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರು ಎಷ್ಟು ಪ್ರಯಾಣ ಮಾಡಿದ್ರು, ಗೃಹಲಕ್ಷ್ಮಿಗೆ ಪರಿಶಿಷ್ಟ ಜಾತಿ ಪಂಗಡದ ಪಟ್ಟಿ, ಶಕ್ತಿಯ ನಿಮ್ಮ ವಿದ್ಯುತ್ತಿನ ಪಟ್ಟಿ ಕೊಡಿ ನೋಡೋಣ. ಸಂಪೂರ್ಣವಾಗಿ ಇಡೀ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ಸುಮಾರು 40,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ದುರುಪಯೋಗ ಮಾಡಿ ಈಗ ನಾವು SC/ST ಕಾಯ್ದೆ ನಾವೇ ತಂದಿದ್ದು, ನಮ್ಮಿಂದನೇ ಆ ಸಮುದಾಯ ಒಳ್ಳೆದಾಗಿದ್ದು, ಶೋಷಿತ ಸಮುದಾಯದ ಪರವಾಗಿ ನಾವಿದ್ದೀವಿ ಎನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರ ಇವತ್ತು ಹೊರಡಿಕೊಟ್ಟಿದೆ. ಅದಕ್ಕೆ 48ರಲ್ಲಿ ಅಂಬೇಡ್ಕರ್ ಅವರು ಭಾಷಣದಲ್ಲಿ ಹೇಳಿದ್ದು, ಕಾಂಗ್ರೆಸ್ ಒಂದು ಸುಡುವ ಮನೆ, ಯಾರೆಲ್ಲ ಕಾಂಗ್ರೆಸ್ಗೆ ಹೋಗುತ್ತಾರೋ ಅವರೆಲ್ಲ ಸುಟ್ಟು ಹೋಗುತ್ತಾರೆ, ಶೋಷಿತ ಸಮುದಾಯ ಕಾಂಗ್ರೆಸ್ ಬಿಟ್ಟು ಹೊರಗೆ ಬರಬೇಕು ಅಂತೇಳಿ 48ರಲ್ಲಿ ಅಂಬೇಡ್ಕರ್ ಹೇಳಿದ್ದು. ಇವರೆಲ್ಲ ಹಿಂಗ್ ಮಾಡ್ತಾರೆ ಅಂತ ಗೊತ್ತಿತ್ತು ಅವತ್ತೇ ಅವರಿಗೆ. ಇದು ಮಾನ್ಯ ಅಧ್ಯಕ್ಷರೇ ಸರ್ಕಾರದ ಪರಿಸ್ಥಿತಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಈ ರಾಜ್ಯಪಾಲರ ಭಾಷಣದಲ್ಲಿ ವಿನಂತಿ ಮಾಡೋದು, ಭಕ್ತವತ್ಸಲ ವರದಿ OBCಯ ಪರವಾಗಿ ನೀಡಿದಂತಹ ಒಂದು ವರದಿ. ಬಹಳ ಅರ್ಜೆಂಟ್ ಅಲ್ಲಿ ಇದಿರಲ್ಲ. ಅಲ್ಲ 45 ಮಿನಿಟ್ಸ್ ಆಯ್ತು. ಇಲ್ಲ 45 ಮಿನಿಟ್ಸ್ 30 ಮಿನಿಟ್ಸ್ ಆಗಲಿಲ್ಲ. ಮಾತಾಡ್ಬೇಕು, ಎಲ್ಲರೂ ಮಾತಾಡ್ಬೇಕು. 30 ಮಿನಿಟ್ಸ್ ಅಲ್ಲ ಆಯ್ತು, ಬೇಗ ಹೋಗಿ. ಅಧ್ಯಕ್ಷರೇ ಆಯ್ತು ಸರಿ. ಭಕ್ತವತ್ಸಲ ವರದಿ OBCಗೆ ರಾಜಕೀಯ ಮೀಸಲಾತಿ ಸಿಗಬೇಕು ಅನ್ನುವ ಕಾರಣಕ್ಕೆ ಅವರೊಂದು ಶಿಫಾರಸು ಕೊಟ್ಟರು. 5 ಶಿಫಾರಸುಗಳನ್ನು ಮಾಡಿದರು. ಬಾರಿ ಹಿಂದುಳಿದ ವರ್ಗದ ಪರ ಅನ್ನುವಂತ ಈ ಸರ್ಕಾರ ಯಾವುದು ಹಿಂದುಳಿದ ವರ್ಗದವರಿಗೆ ಅನುಕೂಲ ಅಂತ ಹೇಳಿರುವಂತಹ ಶಿಫಾರಸನ್ನ ಈ ಸರ್ಕಾರ ಮಾಡಲೇ ಇಲ್ಲ. ಆ ವರದಿಯನ್ನು ತಿರಸ್ಕಾರ ಮಾಡ್ತು, ಆ 2 ಪಾಯಿಂಟ್ ತಿರಸ್ಕಾರ ಮಾಡ್ತು. ನಾನು ಈಗ ಕೇಳ್ತೇನೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಹೊರಟಿದ್ದೀರಲ್ಲ ನೀವು, OBC ಅವರಿಗೆ ರಾಜಕೀಯ ಮೀಸಲಾತಿ ಕೊಡ್ತೀರಾ? ಯಾವ ಪ್ರಮಾಣದಲ್ಲಿ ಕೊಡ್ತೀರಿ? ಎಷ್ಟು % ಕೊಡ್ತೀರಿ OBC ಅವರಿಗೆ? ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಜನ. ನಿಮಗೆ ಬೇಕು ಅಂದಾಗ ಸೆಲೆಕ್ಟಿವ್ ಆಗಿ OBCಯನ್ನ SCP TSPನ ಬಳಸ್ಕೊಳ್ಳಿಕ್ಕೆ ಆಗಲ್ಲ. ವರದಿ ಹೇಳ್ತಾ ಇದೆ, ನಮ್ಮ ಸರ್ಕಾರ ಬೊಮ್ಮಾಯಿರಿದ್ದಾಗ ಭಕ್ತವತ್ಸಲ ವರದಿಯನ್ನ ಮಾಡಿದ್ರು, ಕಮಿಟಿ ಮಾಡಿದ್ರು, ರಿಪೋರ್ಟ್ ಕೊಟ್ರು. ನಿಮ್ ಸರ್ಕಾರದಲ್ಲಿ ರಿಪೋರ್ಟ್ ಕೊಟ್ಟಾಗ ನೀವು ತಿರಸ್ಕಾರ ಮಾಡಿದ್ರಿ. ಅವ್ರೇನ್ ಹೇಳಿದ್ರು? ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನ 5 ವಿಂಗಡಣೆಗಳಾಗಿ ಮಾಡಿದ್ರು. ಅದರಲ್ಲಿ ಅವ್ರು ಹೇಳಿದ ಬಾರಿ ಮಾನ್ಯ ಅಧ್ಯಕ್ಷ, ವರದಿಯನ್ನು ನೋಡ್ಬೇಕು ನೀವು. ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಒಟ್ಟು ಹಿಂದುಳಿದ ವರ್ಗದ ಜಾತಿ ಉಪಜಾತಿಗಳಲ್ಲಿ 802 ಜಾತಿಗಳಿದೆ. ಅದರಲ್ಲಿ ಇಲ್ಲಿಯವರೆಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದ್ದು 156 ಜಾತಿಗಳಿಗೆ ಮಾತ್ರ ಅಂತ ಹಿಂದುಳಿದ ವರ್ಗ ಜಾತಿನಲ್ಲಿ. ಗ್ರಾಮ ಪಂಚಾಯತಿ ಮೆಂಬರು ಆಗಲಿಲ್ಲ ಉಳಿದವರು ಯಾರು ಕೂಡ. ಅಂತ ವರದಿಯನ್ನ ಕೊಟ್ಟಾಗ ಈ ಸರ್ಕಾರ ಹೆಂಗ್ ಅದನ್ನ ವಿರೋಧ ಮಾಡ್ತು? ಯಾಕೆ ಅದನ್ನು ವಿರೋಧ ಮಾಡಿದ್ರಿ? ಇದನ್ನ ಹೇಳ್ಬೇಕಾಗಿತ್ತಲ್ಲ ನೀವು. ಮಾನ್ಯ ಅಧ್ಯಕ್ಷರೇ, ಇನ್ನು 3ನೇದು ಕೊನೆಯದಕ್ಕೆ ನಾನು ಬರೋದು, ಒಬ್ಬ ಅಸಹಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಷ್ಟು ಅಸಹಾಯಕರಾಗ್ಬಿಡ್ತಾರೆ ಅಂತ ಕರ್ನಾಟಕದ ಜನ ಯಾವತ್ತೂ ಕೂಡ ನಿರೀಕ್ಷೆ ಮಾಡಲಿಲ್ಲ. ನಂಬರ್ 2ರ ಅಧಿಕಾರದಲ್ಲಿ ಹೆಂಗೆ ಅಸಹಾಯಕರಾದ್ರು ಅಂತ ಕೇಳಿದ್ರೆ, ಶಾಸನ ಸಭೆಗೆ ಮಂತ್ರಿಗಳು ಬನ್ನಿ ಅಂತ ಮಂತ್ರಿಗಳಿಗೆ ಪತ್ರ ಬರೆಯುವಷ್ಟರ ಮಟ್ಟಿಗೆ ಅಸಹಾಯಕತೆ ಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇದೆಯಾ? ಒಬ್ಬ ಮುಖ್ಯ ಕಾರ್ಯದರ್ಶಿಗಳು ಅಳಿತಪ್ಪಿದ ಆಡಳಿತ ವ್ಯವಸ್ಥೆ ಹೆಂಗಾಗಿದೆ ಅಂತ ಕೇಳಿದ್ರೆ, ಮುಖ್ಯ ಕಾರ್ಯದರ್ಶಿಗಳು ಜನಪ್ರತಿನಿಧಿಗಳ ಫೋನ್ಗಳನ್ನು ಅಧಿಕಾರಿಗಳು ಎತ್ತಬೇಕು ಅಂತೇಳಿ ಪತ್ರ ಬರೀತಾರೆ. ಜನಪ್ರತಿನಿಧಿಗಳ ಫೋನ್ ಅನ್ನ ಎತ್ತಬೇಕು ಅಂತ ಒಬ್ಬ ಮುಖ್ಯ ಕಾರ್ಯದರ್ಶಿ ಪತ್ರ ಬರೀತಾರೆ. ಎಲ್ಲಿ ಬಂತು ಪರಿಸ್ಥಿತಿ? ರಾಜ್ಯದ ವ್ಯವಸ್ಥೆ. ನಿಮಗೆ ಬಹಳ ಆಪ್ತರಾಗಿದ್ದಂತ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಲ್ಲ, ವಜಾ ಮಾಡಿದ್ದು. ಯಾಕಿಷ್ಟು ಅಸಹಾಯಕರಾಗ್ಬಿಟ್ರು ಮುಖ್ಯಮಂತ್ರಿಗಳು? ತಮ್ಮ ಬೆಂಬಲಿಗರನ್ನ ಉಳಿಸ್ಕೊಳ್ಳಿಕ್ಕೆ ಯಾಕೆ ಮುಖ್ಯಮಂತ್ರಿಗಳಿಗೆ ಅಸಹಾಯಕತನ ಕಾಡ್ತು?
ಕೋಗಿಲು ಘಟನೆಯಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತಾಡ್ಬೇಕಾದ್ರೆ ವಿವರಕ್ಕೆ ಹೋಗ್ತಾರೆ. ಕೋಗಿಲು ಘಟನೆಯಲ್ಲಿ ನನಗೆ ಬಹಳ ಆಶ್ಚರ್ಯ ಅನ್ಸೋದು, ಈ ರಾಜ್ಯದಲ್ಲಿ ಯಾರು ಆಡಳಿತ ನಡೆಸ್ತಾ ಇರೋದು ಮಾನ್ಯ ಅಧ್ಯಕ್ಷರೇ? ಕೋಗಿಲಿನಲ್ಲಿ ಅನಧಿಕೃತವಾದಂತ ಮನೆಗಳನ್ನ ಕಟ್ಟಿದ್ದಾರೆ ಅಂತೇಳಿ ನೀವು ಅದನ್ನ ಡೆಮಾಲಿಷ್ ಮಾಡಿದಾಗ ಕೇರಳದ ಮುಖ್ಯಮಂತ್ರಿ ಇದಕ್ಕೆ ಖಂಡನೆ ಮಾಡ್ತಾರೆ. ನಿಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಟ್ವೀಟ್ ಮಾಡಿದ ತಕ್ಷಣ ಓಡೋಗ್ತೀರಿ ನೀವು. ರಾಜ್ಯದಲ್ಲಿ ಯಾರು ಆಡಳಿತ ನಡೆಸ್ತಾ ಇರೋದು? ಕರ್ನಾಟಕದಲ್ಲಿ ಇವರು ಆಡಳಿತ ನಡೆಸ್ತಾ ಇದ್ದಾರೋ ಅಥವಾ ಇನ್ಯಾರೋ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದ್ದೀರೋ? ಇಂಥ ಅಸಹಾಯಕತನ ಯಾಕೆ ಬಂತು? ನೀವು ಮಾಡಿದ್ಯಾದ ಇಲ್ಲೀಗಲ್ ಅಲ್ಲ. ಅಲ್ಲಿರುವಂತ ಅನಧಿಕೃತವಾದಂತಹ ಮನೆಗಳನ್ನ ಹೊಡೆದಾಕಿದ್ರು. ಅದು ಬಾಂಗ್ಲಾದೇಶದ ಇನ್ಯಾವುದೋ ಅನ್ನೋದು ಚರ್ಚೆ ಆಮೇಲೆ. ಅನಧಿಕೃತವಾದಂತ ಮನೆಗಳನ್ನ ಹೊಡೆದಾಕಿದಾಗ ಯಾರೋ ಅಲ್ಲಿಂದ ಬೇರೆ ರಾಜ್ಯದಿಂದ ಒತ್ತಡ ಹಾಕಿದ್ರು ಅಂತ ಆದಾಗ ನೀವ್ ಹೆಂಗ ಅದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಮನೆ ಕಟ್ಕೊಡ್ಬೇಕು ಅಂತ ಹೊರಟಿದ್ರಿ. ನಮ್ಮ ವಿಶ್ವನಾಥ ಉಳಿದಂತವ್ರು ಅದಕ್ಕೆ ಒಂದು ದೊಡ್ಡ ರಾಜ್ಯಾಧ್ಯಕ್ಷರು ಸಮಿತಿಯ ನೇಮಕ ಮಾಡಿದ್ರು. ಅವರು ಅದಕ್ಕೆ ವರದಿಯನ್ನ ಕೊಟ್ಟಿದ್ದಾರೆ. ಸತ್ಯಶೋಧನಾ ಸಮಿತಿಯ ವರದಿಯನ್ನ ಇವತ್ತು ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿ, ಅಸಹಾಯಕತನ ಯಾಕೆ ಮುಖ್ಯಮಂತ್ರಿಗಳಿಗೆ ಇವತ್ತು ನಿರ್ಮಾಣ ಆಯಿತು? ನಿಮ್ಮನ್ನ ಹುಲಿಯ ಅಂತ ಕರೀತಾ ಇದ್ರು ಸಾರ್ವಜನಿಕ ಸಭೆಯಲ್ಲಿ ಜನ. ಹೌದು, ಹುಲಿಯ ಅಂತ ಕರೀತಾ ಇದ್ರು. ಪದೇ ಪದೇ ನಿಮ್ಮನ್ನ 2.5 ವರ್ಷ ನಿಮ್ದು 2.5 ವರ್ಷ ನಿಮ್ದು ಅವಧಿ ಮುಗೀತು, ನವೆಂಬರ್ನಲ್ಲಿ ಬದಲಾವಣೆ, ಡಿಸೆಂಬರ್ನಲ್ಲಿ ಬದಲಾವಣೆ, ಹಿಂಗೆ ಹೇಳಿ 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 ನಿಮ್ಮನ್ನ ಯಾಕೆ ಅಸಹಾಯಕತನಕ್ಕೆ ತಳ್ತಾ ಇದ್ದಾರೆ? ನಿಮಗೆ ಈ ಅಸಹಾಯಕತನಕ್ಕೆ ಏನ್ ಕಾರಣ? ನಿಮಗೇನಾದ್ರು ಪುತ್ರ ವ್ಯಾಮೋಹ ಕಾಡ್ತಾ ಇದೆಯೋ? ಸ್ವಪಕ್ಷೀಯರ ಬೆದರಿಕೆ ಇದಕ್ಕೆ ಕಾರಣ ಆಗ್ತಾ ಇದೆಯೋ? ಅಥವಾ ಹೈಕಮಾಂಡಿನ ಬ್ಲಾಕ್ ಮೇಲ್ ನಿಮಗೆ ಇದಕ್ಕೆ ಕಾಡ್ತಾ ಇದೆಯೋ? ಯಾಕೆ ನೀವು ಇಷ್ಟು ಅಸಹಾಯಕರಾದ್ರಿ? ಮೊದಲ 5 ವರ್ಷದಲ್ಲಿ ಒಳ್ಳೆ ಆಡಳಿತ ನಡೀತಿತ್ತು ಅಂತ ಎಲ್ಲರೂ ಹೇಳ್ತಾರೆ. ಇವತ್ತು ನಾನಲ್ಲ, ನಿಮ್ ಪಾರ್ಟಿಯ ಶಾಸಕರೇ ಹೇಳ್ತಾರೆ ಮೊದಲಿನ ಸಿದ್ದರಾಮಯ್ಯ ಅಲ್ಲ ಇದು ಅಂತ. ಯಾಕೆ ಇಷ್ಟು ಅಸಹಾಯಕತನ ಮುಖ್ಯಮಂತ್ರಿಗಳಿಗೆ ಇವತ್ತು ನಿರ್ಮಾಣ ಆಗ್ಬಿಡ್ತು? ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಅಸಹಾಯಕತನ ಈ ಸರ್ಕಾರಕ್ಕೆ ಬರಬಾರ್ದಿತ್ತು ಅಂತ. ಇನ್ನು ಸಂವೇದನೆ ಇಲ್ಲ ಈ ಸರ್ಕಾರಕ್ಕೆ. ಯಾಕೆ ಸಂವೇದನೆ ಇಲ್ಲ ಈ ಸರ್ಕಾರಕ್ಕೆ ಅಂತ ಕೇಳಿದ್ರೆ, ನಾನು ಅದಕ್ಕೆ ಕಾನೂನು ಸುವ್ಯವಸ್ಥೆಯಲ್ಲಿ ಹೇಳಿದ್ನಲ್ಲ, ಆರಂಭದಲ್ಲಿ ಹೇಳಿದೆ, ಏನ್ ಬೇಕಾದ್ರೂ ನಡೆಯುತ್ತೆ ಎನ್ನುವಂತ ಉದ್ದಟತನ ಮತ್ತು ಏನ್ ಬೇಕಾದ್ರೂ ಮಾಡಿ ನಾವು ಬಹುಮತ ಇದೆ ಎನ್ನುವ ಕಾರಣಕ್ಕೋಸ್ಕರ ಏನ್ ನಡೆದ್ರೂ ಮಾಡ್ಬಿಡ್ತೀವಿ ಎನ್ನುವಂತ ದುರಂಕಾರ, ಉದ್ದಟತನದ ಕಾರಣಕ್ಕೆ ಒಂದು ಸಂವೇದನೆಯನ್ನ ಈ ಸರ್ಕಾರ ಕಳ್ಕೊಂಡ್ಬಿಟ್ಟಿದೆ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರೆ ನಂದು ಆಲಿಸುವ ಸರ್ಕಾರ ಅಂತ. ಯಾವ್ದನ್ನ ಆಲಿಸಿದ್ರಿ ಹೇಳಿ? ನಮ್ಮ ಅರವಿಂದ್ ಬೆಲ್ಲದ್ರು ಒಂದು ಪ್ರಶ್ನೆ ಕೇಳಿದ್ರು, ಚುಕ್ಕೆ ಗುರುತಿನ ಪ್ರಶ್ನೆ. ಅದಕ್ಕೆ ನಿಮ್ ಸರ್ಕಾರದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಈ 2 ವರ್ಷದಲ್ಲಿ ರೈತರ ಆತ್ಮಹತ್ಯೆ ಎಷ್ಟು ನಡೀತು ಅಂತ. 1555 ಜನ ರೈತರ ಆತ್ಮಹತ್ಯೆ ನಡೆದರೂ ಕೂಡ ಈ ಸರ್ಕಾರಕ್ಕೆ ಅವ್ರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲ. ಹುಬ್ಬಳ್ಳಿನಲ್ಲಿ ನಿರುದ್ಯೋಗಿಗಳು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳನ್ನ ಮಾಡಿದ್ರು ಕೂಡ ನಿಮ್ ಸರ್ಕಾರಕ್ಕೆ ಸಂವೇದನೆ ಬರಲೇ ಇಲ್ಲ. ಒಂದ್ ನಿಮಿಷ ಇಲ್ದಾದ್ರೆ, ರೈತರ ಆತ್ಮಹತ್ಯೆಗೆ ಕೇವಲ ರಾಜ್ಯ ಸರ್ಕಾರ ಅಷ್ಟೇ ಸಂಬಂಧ, ಕೇಂದ್ರ ಸರ್ಕಾರ ಸಂಬಂಧ ಇದೆಯೋ? ಎಲ್ಲರ ಸಂಬಂಧ. ಕೂತ್ಕೊಳ್ಳಿ. ಯಾಕೆ ಸಂಬಂಧ ಇಲ್ಲ ಹೇಳ್ಬೇಕಲ್ಲ? ಸಂಬಂಧ ಇಲ್ಲ ಅಂತ ಹೇಳಿದೆ ನಾನು. ಹೇಳಿ, ಅವರು ಕೊಡ್ಲಿ ಕಾಂಪೆನ್ಸೇಷನ್, ನಾವು ಪರಿಹಾರ ಕೊಡೋಣ. ಆಯ್ತು, ಮಾಡಿ. ನೀವು ಅದನ್ನು ಹೇಳಿ ಸ್ವಲ್ಪ. ಒಂದ್ ನಿಮಿಷ. ನಾನು ನಿಮ್ಮ ಆನ್ಸರ್ ಅನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಆನ್ಸರ್ ಏನ್ ಹೇಳಿದಿರಿ ಅಂದ್ರೆ 1254 ಜನರದ ವರದಿಯಾಗಿದೆ. ತೀರ್ಮಾನಿಸಬೇಕಾದಂತ ಪ್ರಕರಣಗಳು 1090. ಅರವಿಂದ್ ಬೆಲ್ಲದವರ ಚುಕ್ಕೆ ಗುರುತಿನ ಪ್ರಶ್ನೆ ನೀವು ಕೊಟ್ಟಿರುವಂತ ಉತ್ತರ ಇರ್ಲಿ, ಅವೆಲ್ಲ ಇದರಲ್ಲಿ ಬಂದಿದೆ. ನಾನು ವಿವರಕ್ಕೆ ಹೋಗಲ್ಲ. ಅಂದ್ರೆ ಹೆಂಗೆ ಸಂವೇದನವನ್ನ ಈ ಸರ್ಕಾರ ಕಳ್ಕೊಳ್ತು ಅಂತ. ಸಮಯ ಕೊಟ್ಟರೆ ಕೊಡ್ತೀನಿ. ನೀವು ಯಾರು ಮಾತಾಡಲ್ಲ, ನನಗೆ ಬಿಡಿ ಅಂತ ಅಧ್ಯಕ್ಷ ಹೇಳ್ಬಿಟ್ರೆ ಆರಾಮ್ಸೆ ಎಲ್ಲದನ್ನು ಮಾತಾಡ್ತೀನಿ. ಹುಬ್ಬಳ್ಳಿನಲ್ಲಿ ಮನೆ ಅಧ್ಯಕ್ಷರೇ, ಹುಬ್ಬಳ್ಳಿನಲ್ಲಿ ನಿರುದ್ಯೋಗಿ ಯುವಕರ ಪ್ರತಿಭಟನೆ ಆಯ್ತು. 2 ಲಕ್ಷ ಮಾನ್ಯ ಅಧ್ಯಕ್ಷರೇ, ಧಾರವಾಡದಲ್ಲಿ ಪ್ರತಿಭಟನೆ ಆಯ್ತು. ರಾಜ್ಯದಲ್ಲಿ 2 ಲಕ್ಷ ಹುದ್ದೆಗಳು ಖಾಲಿ ಇದೆ, ನಮಗೆ ಭರ್ತಿ ಮಾಡಿ ಅಂತ ಹೇಳಿ. ಮುಂದಕ್ಕೆ ಅವರು ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಇದೊಂದು ಒಪ್ಪಂದ. ಇದು ನೀವು ನಮ್ಮಿ ಮಾಡಬೇಡಿ, ನಾವು ನಿಮ್ಮಿ ಮಾಡಲ್ಲ. ಮತ್ತೇನಾರ ತೆಗೆದ್ರೆ ನಾವು ಮಾಡ್ತೀವಿ.
ಮಾನ್ಯ ಅಧ್ಯಕ್ಷರೇ, ನಾವು ಮಾತಾಡಿ ಅವ್ರಿಗೆ ಏನಾದ್ರು ನೋವು ಮಾಡಿದಾಗ ಬಹಳ ಸಂವೇದನೆ ಅವರಿಗೆ. ರಾಜ್ಯದಲ್ಲಿ ಇಷ್ಟೆಲ್ಲ ಕೆಟ್ಟಗಳು ನಡೆದಾಗ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲ. ಬಾಣಂತಿಯರ ಸಾವಾಯ್ತು, ಈ ಸರ್ಕಾರಕ್ಕೆ ಸಂವೇದನೆ ಇದೆಯಾ? ನಿರುದ್ಯೋಗಿ ಯುವಕರ ಪ್ರತಿಭಟನೆ ಆಯ್ತು, ಸಂವೇದನೆ ಇದೆಯಾ? ಆಶಾ ಕಾರ್ಯಕರ್ತರ ಪ್ರತಿಭಟನೆಗೆ ಪರಿಹಾರ ಕೊಟ್ರೆ ಈ ಸರ್ಕಾರ? KSRTC ನೌಕರರ ಪ್ರತಿಭಟನೆ ಆಯ್ತು. ಎಲ್ಲಿ ತನಕ ಇವ್ರದ್ದು ಬಾಲಿಶ ಹೇಳಿಕೆಗಳು ಅಂತ ಕೇಳಿದ್ರೆ, ರಾಜ್ಯದ ಜನರಿಗೆ ಒಂದು ದಿಕ್ಕದು ಹಂಪಿನಲ್ಲಿ ವಿದೇಶಿ ಮಹಿಳೆಯ ಮೇಲೆ ಒಂದು ಅತ್ಯಾಚಾರ ಆದಾಗ ಇದೊಂದು ಸಣ್ಣ ಪ್ರಕರಣ ಅಂತೇಳಿ ಅಲ್ಲಿಯ ಕಾಂಗ್ರೆಸ್ ಸಂಸದ ಹೇಳುವಂತ ಪರಿಸ್ಥಿತಿ. ಸಂವೇದನೆ ಇಲ್ಲ. ಯಾರಿಗೆ ಅತ್ಯಾಚಾರ ಕೂಡ ತೊಂದರೆ ಇಲ್ಲ, ಸಣ್ಣ ಘಟನೆ ಅನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರ ಇವತ್ತು. ಎಲ್ಲಿ ತನಕ ಸಂವೇದನೆ ಕಳ್ಕೊಂಡಿದೆ ಸರ್ಕಾರ ಅಂತ ಕೇಳಿದ್ರೆ, ಮನುಷ್ಯರು ಬಿಡಿ, 850ಕ್ಕೂ ಹೆಚ್ಚು ಆನೆಗಳು ಸತ್ತೋಯ್ತು ಈ ರಾಜ್ಯದಲ್ಲಿ, ಹುಲಿಗಳ ಸಾವಾಯಿತು. ಈ ಸರ್ಕಾರಕ್ಕೆ ಏನು ಸಂವೇದನೆ ಇಲ್ಲ ಅಂತ, ಸಂವೇದನಾ ರಹಿತವಾದಂತ ವ್ಯವಸ್ಥೆಯನ್ನ ಈ ಸರ್ಕಾರ ಇವತ್ತು ತಂದ್ಕೊಂಡ್ಬಿಟ್ಟಿದೆ. ಅತಿಥಿ ಶಿಕ್ಷಕರಿಗೆ ಸಂಬಳ ಇಲ್ಲ, ಅತಿಥಿ ಶಿಕ್ಷಕರ ನೇಮಕಾತಿ ಆಗ್ಲಿಲ್ಲ. ಈಗ ನಾನು ಹೇಳ್ತಾ ಹೋದ್ರೆ ಉದ್ದಕ್ಕೂ ಹೋಗ್ಬೋದು. ಹಿಂಗೆ ಯಾವ ವಿಷಯದಲ್ಲೂ ಕೂಡ ಈ ಸರ್ಕಾರಕ್ಕೆ ಅನ್ನಿಸ್ತಿಲ್ಲ. ಮಾತೆತ್ತಿದ್ರೆ ಒಂದು ಗ್ಯಾರಂಟಿ ಕೊಟ್ಟಿದೀವಿ, ಗ್ಯಾರಂಟಿ ಬಗ್ಗೆ ಎಷ್ಟು ಅಪಸ್ವರ ಬಂದಿದೆ ಅನ್ನೋದನ್ನ ನಾನು ಉಲ್ಲೇಖ ಮಾಡಲ್ಲ, ಯಾಕೆಂದ್ರೆ ತುಂಬಾ ಸರಿ ಚರ್ಚೆ ಆಗಿದೆ. ಇಂಥ ಪರಿಸ್ಥಿತಿ. ಹಂಗಾಗಿ ಈ ರೀತಿ ಅಳಿತಪ್ಪಿದಂತ ಆಡಳಿತ, ಅಸಹಾಯಕ ಮುಖ್ಯಮಂತ್ರಿ, ಹದ ನೀಡದಂತ ನಾಯಕತ್ವ, ಹಿಂಗೆಲ್ಲ ಕಾರಣಕ್ಕೆ ಇವರಿಗೆ ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಸಂಘರ್ಷಕ್ಕೆ ಇಳಿದಿದ್ದಾರೆ. ಯಾರ ಜೊತೆಗೆ ಸಂಘರ್ಷ? ಒಬ್ರು ಇಬ್ರು ನಡುವೆ ಸಂಘರ್ಷ ಅಲ್ಲ, ಕೇಂದ್ರ ಜೊತೆ ಸಂಘರ್ಷ. ಕೇಂದ್ರ ಅದು ಮಾಡಲಿಲ್ಲ, ಮಾತೆತ್ತಿದ್ರೆ ಕೇಂದ್ರ ಅಂತ ಸಂಘರ್ಷ ಶುರು ಮಾಡಿದ್ದಾರೆ. ಆ ನರೇಗಾದ ವಿಷಯಕ್ಕೆ ಬಂದ ತುಂಬಾ ವಿಷಯ ನಾವು ಮಾತಾಡೋರು ಇದೀವಿ. ಚುನಾವಣಾ ಆಯೋಗದ ಜೊತೆಗೆ ಸಂಘರ್ಷ, ಬ್ಯಾಲೆಟ್ ಪೇಪರ್ ಬೇಕು ಅಂತ. ಯಾರ ಕಾಲದಲ್ಲಿ EVM ಬಂದಿದ್ದು ಮಾನ್ಯ ಅಧ್ಯಕ್ಷ? ಯಾರ ಕಾಲದಲ್ಲಿ EVM ಆಗಿದ್ದು? ನಿಮ್ಮ ರಾಜಕೀಯ ಗುರುಗಳು ರಾಜೀವ್ ಗಾಂಧಿ ಟೈಮ್ ನಲ್ಲಿ, ಅವ್ರ ಟೈಮಲ್ಲಿ EVM ಮಿಷನ್ ಬಂದಿದ್ದು. ಈಗ ಇವರು ಬ್ಯಾಲೆಟ್ ಪೇಪರ್ಗೆ ಹೋಗಿದ್ದಾರೆ. ನಮ್ದು ಸಿಲಿಕಾನ್ ಸಿಟಿ ತೆಗೆದುಕೊಂಡೋಗಿ ಶಿಲಾಯಿಗೆ ತಗೊಂಡು ಹೋಗ್ತೀರಾ? ಏನ್ ನಡೆಸಿದಿರಿ ಸರ್ಕಾರ ಅಂದ್ರೆ? ಬ್ಯಾಲೆಟ್ ಅದು ಚುನಾವಣಾ ಆಯೋಗದ ಜೊತೆಗೆ ಸಂಘರ್ಷ. ನಿಮ್ದೇ ನಿಮ್ಮ ನಾಯಕರೇ ಓಟ್ ಚೋರಿ ಆಯ್ತು ಅಂತ ಹೇಳಿದ್ರು. ಆ ವೋಟರ್ ಲಿಸ್ಟ್ ಸರಿ ಮಾಡ್ಲಿಕ್ಕೋಸ್ಕರನೇ ಕೇಂದ್ರದ ಚುನಾವಣಾ ಆಯೋಗ ಹೊರಟ್ರೆ ಅದಕ್ಕೆ ನಿಮ್ದು ವಿರೋಧ. SIR ಮಾಡಕ್ ಹೊರಟ್ರೆ ಅದಕ್ಕೆ ನಿಮ್ ಸಂಘರ್ಷ, ನಿಮ್ದು ಆಗಬಾರದಂತ ಸಂಘರ್ಷ. ರಾಜ್ಯದ ಇತಿಹಾಸದಲ್ಲಿ ಮತ್ತೆ ಹೇಳ್ತಾನೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಇವ್ರದ್ದು ಜಗಳ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿ ನೇಮಕ ಮಾಡಿದ್ರು ಅವರು. ಅದೊಂದು ಸ್ವತಂತ್ರ ಸಂಘಟನೆ ಅಂತ ಹೇಳಿತ್ತು, ಮೈಸೂರು ರಾಜರ ಕಾಲದಲ್ಲಿ ಆರಂಭ ಆಗಿದ್ದು. ಅವ್ರ ಜೊತೆ ಸಂಘರ್ಷ ಮಾಡಿ ಅವರಿಗೆ ಇವತ್ತು ಆಡಳಿತಾಧಿಕಾರಿ ನೇಮಕ ಮಾಡುವಂತ ಪರಿಸ್ಥಿತಿಯನ್ನ ಇವತ್ತು ತಂದಿದ್ದಾರೆ. ಫಿಲಿಂ ಇಂಡಸ್ಟ್ರಿ ಜೊತೆ ಜಗಳ, ಬೆಂಗಳೂರಿನ ನಟ್ಟು ಬೋಲ್ಟ್ಗಳನ್ನ ಸ್ಟ್ರೈಕ್ ಮಾಡ್ಬಿಡ್ತೀನಿ ಅಂತೇಳಿ ಆ ಫಿಲಂ ಇಂಡಸ್ಟ್ರಿಯವ್ರ ಜೊತೆ ಜಗಳ. ಏನು ಇಲ್ಲ ಅಂತೇಳಿ ಆ ಬಿಗ್ ಬಾಸ್ ಅವ್ರ ಜೊತೆ ಜಗಳ ಮಾಡಿದ್ರು. ಬಿಗ್ ಬಾಸ್ ಜೊತೆಗೆ ಅವ್ರು ಬೀಗ ಹಾಕ್ಸಿದ್ರು ರಾತ್ರಿ. ಹೆಂಗೆ ಕಾನೂನು ಹೆಂಗೆ ಅಂದ್ರೆ 7 ಗಂಟೆಗೆ ಬೀಗ, ಬೆಳಗಿನ ಜಾವ 2:30-3 ಗಂಟೆಗೆ ಓಪನ್. ಎಂತ ಅಧಿಕಾರಿಗಳು ಚುರುಕು ಮಾನ್ಯ ಅಧ್ಯಕ್ಷ, ಮಧ್ಯರಾತ್ರಿ ಹೋಗಿ ಓಪನ್ ಮಾಡೋದು ಅಂದ್ರೆ ನಿಮಗೆ ಹೆಂಗ್ ಬೇಕಾದ್ರೂ ನಡೆಯುತ್ತೆ ಅಂತ ಸಂಘರ್ಷಗಳು. ಬೆಂಗಳೂರಿನ ರಸ್ತೆಗಳು ಚೆನ್ನಾಗಿಲ್ಲ ಅಂತೇಳಿ IT ದಿಗ್ಗಜರು ಕಿರಣ್ ಮಜುಂದಾರ್ ಮತ್ತು ಮೋಹನ್ ದಾಸ್ ಪೈ ಹೇಳಿದಾಗ ಅವ್ರಿಗೆ ಬೆದರಿಕೆ. ಇದಕ್ಕೆ ಆಲಿಸುವ ಸರ್ಕಾರನೋ ಅಥವಾ ಇದು ಸಂಘರ್ಷದ ಸರ್ಕಾರನೋ ಮುಖ್ಯಮಂತ್ರಿಗಳು ಉತ್ತರದಲ್ಲಿ ಹೇಳಬೇಕಾಗತ್ತೆ. ಯಾವ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಯಿತು ಅಂತ. ಈ ಹಿನ್ನೆಲೆಯಲ್ಲಿ ನಿಮಗೆ ನಿಮ್ಮ ನಾಯಕತ್ವದ ವೈಫಲ್ಯದ ಕಾರಣಕ್ಕೆ, ನಿಮ್ಮ ಆಂತರಿಕ ಜಗಳದ ಕಾರಣಕ್ಕೆ ನರೇಗಾನ ವಿರೋಧ ಮಾಡ್ತಾ ಇರೋದು ಮಹಾತ್ಮ ಗಾಂಧಿ ಹೆಸರು ತೆಗೆದಿರೋದು ಅಂತಲ್ಲ. ಆ 40% ನಮಗೆ ಕೊಡ್ಲಿಕ್ಕಾಗಲ್ಲ, ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅನ್ನೋದನ್ನ ಒಪ್ಕೊಳ್ಳಿಕ್ ತಯಾರಿಲ್ಲ, ಅದಕ್ಕೆ ನಮ್ದು ವಿರೋಧ ಅಂತ ಹೇಳ್ತಾ ಇದ್ದಾರೆ. ನೀವು ಮೊದಲನೇ ದಿನ, ನಾನು ಸುಮ್ಮನೆ ಕೇಳ್ತೀನಿ, ಬಾರಿ ಎಲ್ಲ ದಿಗ್ಗಜರಿದ್ದೀರಲ್ಲ, ನಿಮ್ಮ ಮೊದಲನೇ ಬಜೆಟ್ ಭಾಷಣದಲ್ಲಿ 2023ರ ಮೊದಲನೇ ಭಾಷಣದಲ್ಲಿ ನಾವು ರಾಷ್ಟ್ರೀಯ ಶಿಕ್ಷಣವನ್ನ ನೀತಿಯನ್ನ ಒಪ್ಕೊಳ್ಳೋದಿಲ್ಲ ಅಂತೇಳಿ ನಾವು ತಿರಸ್ಕಾರ ಮಾಡಿದ್ರಿ. ಅಶ್ವಥ್ ನಾರಾಯಣ ಇಲ್ಲೇ ಇದ್ದಾರೆ, ಅವರೇ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. 3 ವರ್ಷ ಆಯ್ತಲ್ಲ ರಾಜ್ಯ ಶಿಕ್ಷಣದ ನೀತಿಯನ್ನ ಜಾರಿಗೆ ತಂದ್ರ. ನಿಮ್ ರಿಪೋರ್ಟ್ 3000 ಪೇಜ್ ಇದೆ ಅಂತೇಳಿ ಅದನ್ನ ಸಣ್ಣ ರಿಪೋರ್ಟ್ ಮಾಡ್ಲಿಕ್ಕೆ ಮತ್ತೊಂದು ಸಬ್ ಕಮಿಟಿ ಮಾಡಿದಿರಿ. ನಿಮಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಡ, ನಿಮಗೆ ಜನೌಷಧಿ ಕೇಂದ್ರಗಳು ಬೇಡ, ನಿಮಗೆ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳು, ಬೆಳಕು ಯೋಜನೆ ನಮ್ಮ ಸರ್ಕಾರ ತಂದಿದ್ದು ಬೇಡ, ಕಿಸಾನ್ ಸಮ್ಮಾನ್ ಯೋಜನೆ ಬೇಡ, ಯಾವುದೂ ಬೇಡ. ನಿಮಗೆ ಸಂಘರ್ಷ ಮಾಡಿಕೊಂಡು ಜನರ ದಿಕ್ಕನ್ನ ಬೇರೆ ಕಡೆಗೆ ತೆಗೆದುಕೊಂಡು ಹೋಗಿ ಜನರನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾ
ರಾಜ್ಯಪಾಲರು 2 ಲೈನ್ ಭಾಷಣ ಓದಿದ್ರು, ರಾಜ್ಯಪಾಲರು ಮೊದಲನೇ ಪ್ಯಾರ ಓದಲಿಲ್ಲ. ಇದನ್ನ ಚರ್ಚೆ ಮಾಡಿಕೊಂಡು ಇವತ್ತು ಜನಗಣಮನ ಹೇಳಲಿಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದೀರಿ ವಿನ ಈ ಸರ್ಕಾರ ಒಂದು ಜನಪರವಾದಂತ ಸರ್ಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಂತ ಇಂಥ ಮಂತ್ರಿಮಂಡಲವನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರವನ್ನ ಮಾಡ್ತಾ ಇರುವಂತ ಗುತ್ತಿಗೆದಾರರ ಸಂಘದವರು ಮತ್ತು ಅಬ್ಕಾರಿ ಇಲಾಖೆನವರು ಈ ಸರ್ಕಾರಕ್ಕೆ 65% ಸರ್ಕಾರ ಅಂತೇಳಿ ಬಿರುದು ಕೊಟ್ಟಿದ್ದಾರೆ. ಅದನ್ನ ಈ ಸದನ ಅನುಮೋದಿಸಬೇಕು, ಅದನ್ನು ನಿರ್ಣಯ ಮಾಡಬೇಕು ಈ ಸರ್ಕಾರ. ಅಂತ ಒಂದು ಕೆಟ್ಟ ಸರ್ಕಾರದ ಇಂಥ ವೈಫಲ್ಯಗಳನ್ನ ರಾಜ್ಯಪಾಲರಲ್ಲಿ ನೀವು ಹೇಳದೆ ಇನ್ಯಾವುದೋ ವಿಷಯಗಳನ್ನ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಿರಿ. ಈ ನಿರ್ಣಯಕ್ಕೆ ನನ್ನ ವಿರೋಧ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತೇನೆ ಮಾನ್ಯ ಅಧ್ಯಕ್ಷ. ಓಕೆ, ಈಗ ಅಶೋಕ್ one second. ಈಗ ಶರತ್ ಬಚ್ಚೇಗೌಡ್ರು, ಶಿವಲಿಂಗೇಗೌಡರು, ಒಂದು ನಿಮಿಷ, ನಾನು 5 ಮಿನಿಟ್ಸ್ಗಿಂತ ಜಾಸ್ತಿ ಟೈಮ್ ತಗೊಂಡಿದ್ದೆ, 5 ನಿಮಿಷ.